ಹಾರಿಸ್ತಾರೆ, ಅವರಿಗೆ ಪ್ರೈಸ್ ಸಿಗ್ತದೆ, ಆ ತರ ಏನಾದ್ರು ಕರೆಕ್ಟ್ ಅಲ್ವಾ? ಅಲ್ವಾ? ಸೊ ಕರೆಕ್ಟ್ ಅಲ್ವಾ? ಸೊ ಎಲ್ರಿಗೂ ಕೂಡ ಲೋಗೋ ಎಲ್ರಿಗೂ ಕಾಣ್ತಾ ಇದೆ ಅಲ್ವಾ? ಅಲ್ಲಿ ಪಾರಿವಾಳ, ಅದಾದ ನಂತರ ಕಪ್ ಕಾಣ್ತಾ ಇದೆ ಆಫ್ ಕೋರ್ಸ್ ಫಾರ್ ದ ವಿನ್ನರ್ಸ್, ಅಂಡ್ ಅದಾದ ನಂತರ ಅಲ್ಲಿ ಒಂದು ಟೈಮ್ ಕಾಣಿಸ್ತಾ ಇದೆ, ಗಡಿಯಾರ. ಸೊ ಇಟ್ ರೆಪ್ರೆಸೆಂಟ್ ದ ಟೈಮಿಂಗ್ಸ್ ಆರ್ ವಾಟ್ ಎವರ್ ದ ಟೂರ್ನಮೆಂಟ್ಸ್ ಜಡ್ಜ್ಮೆಂಟ್. ಅಂಡ್ ಅದು ಬಿಟ್ಟು ಅಲ್ಲೊಂದು ಬ್ಲೂ ಕಲರ್ ಟ್ಯಾಗ್ ಕಾಣ್ತಾ ಇದೆ, ಯೆಲ್ಲೋ ಕಲರ್ ಒಂದು ಟ್ಯಾಗ್ ಕಾಣ್ತಾ ಇದೆ, ಡಾಟ್ ಡಾಟ್ ತರ ಕಾಣ್ತಾ ಇದೆ. ನಾನು ಅದನ್ನ ಅಬ್ಸರ್ವ್ ಮಾಡಲಿಲ್ಲ. ನಾನು ಅನ್ಕೊಂಡೆ ಓನ್ಲಿ ಆಸ್ಕಿಂಗ್ ಅದು ಏನಾದ್ರೂ ರೆಪ್ರೆಸೆಂಟ್ ಮಾಡ್ತಾ ಇದೆ. ಎಸ್, ಸೊ ಅಲ್ಲಿರುವಂತಹ ಯೆಲ್ಲೋ ಕಲರ್ ಟ್ಯಾಗ್ ಏನಿದೆ, ಇಟ್ ರೆಪ್ರೆಸೆಂಟ್ ಫ್ಯಾಲ್ಕನ್ಸ್, ಹದ್ದುಗಳು. ಸೊ ಇಟ್ ಅಟ್ಯಾಕ್ಸ್ ದ ಪಿಜನ್ಸ್ ಅಲ್ವಾ? ಸೊ ಪಿಜನ್ ಅಟ್ಯಾಕರ್ ಅಂತ ಹೇಳಿದ್ರೆ ದಟ್ ಇಸ್ ಫ್ಯಾಲ್ಕನ್ಸ್, ಹದ್ದುಗಳು ಅಥವಾ ಗಿಡುಗ ಅಂತ ನಾವೇನಾದ್ರೂ ಹೇಳ್ತೇವೆ. ಅದಾದ ನಂತರ ಅಲ್ಲಿ ಕಾಣ್ತಾ ಇದೆ ಬ್ಲೂ ಕಲರ್ ಟ್ಯಾಗ್ ವಿಚ್ ರೆಪ್ರೆಸೆಂಟ್ ದ ಸ್ಕೈ, ಅಂಡ್ ಆಲ್ಸೋ ಡಾಟ್ ಡಾಟ್ ತರ ಕಾಣ್ತಾ ಇದೆ ಮಳೆ. ಓಕೆ. ಸೊ ಇಷ್ಟು ಚೆನ್ನಾಗಿರುವಂತಹ ಒಂದು ರೆಪ್ರೆಸೆಂಟೇಟಿವ್ ಲೋಗೋ ಇದೆ, ದಟ್ ಈಸ್ ಆಫ್ ಹಿಲ್ಬರ್ಟ್ ಪಿಜನ್ ಫ್ಲೈಯಿಂಗ್ ಕ್ಲಬ್. Can we have a round of applause for the wonderful logo of Hilbert Pigeon Flying Club? Thank you so much. Because ಜನರಲಿ ಈಗ ನಮ್ಮಂತವ್ರಿಗೆ ಅಂದ್ರೆ ಏನು ಗೊತ್ತಿಲ್ಲದವ್ರಿಗೆ ನೋಡ್ಬೇಕಾದ್ರೆ ಇಷ್ಟೇ ಅರ್ಥ ಆಗೋದು. ಪಾರಿವಾಳ ಹಾಡಿಸೋ ಸ್ಪರ್ಧೆಯಲ್ಲಿ ಎಸ್ ಆಫ್ ಕೋರ್ಸ್ ಕಪ್ ಇದೆ ಅಂಡ್ ಟೈಮಿಂಗ್ ಇದೆ, ಪಾರಿವಾಳ ಇದೆ. ಇದಕ್ಕೆ ಇಷ್ಟೊಂದು ಮೀನಿಂಗ್ ಇದೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ವೆರಿ ವೆರಿ ಬ್ಯೂಟಿಫುಲ್, ವಂಡರ್ಫುಲ್ ಆದಂತಹ ಲೋಗೋ ಅಂಡ್ ಆಫ್ ಕೋರ್ಸ್ ಹಿಲ್ಬರ್ಟ್ ಪಿಜನ್ ಫ್ಲೈಯಿಂಗ್ ಕ್ಲಬ್. ಈಗ ಪಾರಿವಾಳ ಬಗ್ಗೆ ನೋಡಿ, ಲಾಸ್ಟ್ ಇಯರ್ ನಾನು ಬಂದಿದ್ದೆ ಹೋಸ್ಟ್ ಮಾಡುವಾಗ, ನನ್ಗೆ ಅನಿಸ್ತಾ ಇತ್ತು ಪಾರಿವಾಳಕ್ಕೆ ಇಷ್ಟೊಂದು ಕ್ರೇಜ್ ಇದೆಯಾ ಅಂತ ಹೇಳಿ. ಸೊ ಕ್ಯಾನ್ ಯು ಇಮ್ಯಾಜಿನ್, ನಿಮ್ಗೆ ಅನಿಸ್ತದೆ ನೋಡಿ ಇಷ್ಟು ಜನ ಒಂದು ಪಾರಿವಾಳ ಸ್ಪರ್ಧೆ ಒಂದು ಕ್ರೇಜ್ ಅಲ್ಲಿ ಇರುವಂತಹ ಇಲ್ಲೊಂದು ಇಷ್ಟು ಜನ ಸ್ಪರ್ಧಿಗಳು ಕಾಣ್ತಾರೆ. ಆಕ್ಚುಲಿ ಐ ಆಮ್ ಸರ್ಪ್ರೈಸ್. ನಾನು ಕ್ರಿಕೆಟ್ ಹೋಸ್ಟಿಂಗ್ ಮಾಡಿದ್ದೀನಿ, ಸೊ ಐ ಹ್ಯಾವ್ ಆಲ್ಸೋ ಡನ್ ಥ್ರೋಬಾಲ್, ಇಂಥ ಬೇರೆ ಬೇರೆ ಕ್ರೀಡೆ ಎಲ್ಲ ನಾನು ಹೋಸ್ಟ್ ಮಾಡಿದ್ದೀನಿ. ಬಟ್ ಫಸ್ಟ್ ಟೈಮ್ ಪಾರಿವಾಳಕ್ಕೂ ಇಷ್ಟು ಕ್ರೇಜ್ ಇದೆಯಾ ಅಂತ ಗೊತ್ತಾಗಿದೆ, ಅಂದ್ರೆ ಇಷ್ಟು ಜನ ಕ್ರೇಜ್ ಇದ್ದಾರೆ ಅಂತ ಗೊತ್ತಾಗಿರೋದು ನನಗೆ. ಎಸ್, ಕ್ರೇಜ್ ಇದೆ ಅಲ್ವಾ ಎಲ್ರಿಗೂ? ಏನಪ್ಪ ಕ್ರೇಜ್ ತೋರಿಸ್ಬೇಕು? ಓಕೆ, ಈಗ ಪಾರಿವಾಳದ ಕ್ರೇಜ್ ಇದೆ ಅಂತ ಹೇಳಿದ ತಕ್ಷಣ ಪಾರಿವಾಳದ ಹಿಸ್ಟ್ರಿ ಗೊತ್ತಿರಬೇಕು. ಎಷ್ಟು ಹಿಸ್ಟ್ರಿ ಗೊತ್ತಿದೆ? ಹಿಸ್ಟ್ರಿ ಕಲ್ತಿದ್ರೆ ವಿಷಯ ಏನಂದ್ರೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ, ಬಟ್ ಹಿಸ್ಟ್ರಿ ಏನ್ ನೆನಪಿಲ್ಲ ನನಗೆ. ಸೊ ಹಿಸ್ಟ್ರಿ ಹೇಳುವಾಗ ನನಗೂ ಸ್ವಲ್ಪ ಎಲರ್ಜಿನೇ. ಹಿಸ್ಟ್ರಿ ಅಂತ ಹೇಳಿದ್ರೆ ಎಲ್ರಿಗೂ ಎಲರ್ಜಿನೇ, ಆ ರಾಜರು ಅದು ಇದು ಎಲ್ಲ. ಎಕ್ಸಾಕ್ಟ್ಲಿ, ನಾನು ಆ ಕ್ಲಾಸಲ್ಲಿ ಕುತ್ಕೊಂಡಿದ್ರು ನಿದ್ದೆ ಮಾಡ್ತಾರೆ. ಆದ್ರೆ ಪಾರಿವಾಳ ಅಂದ ತಕ್ಷಣ ಒಂದೇ ನೆನಪಾಗ ನನಗೆ, ಲವ್ ಲೆಟರ್ ಕಳಿಸ್ಬೋದು ಅಲ್ಲಿ. ಪಾರಿವಾಳದಲ್ಲಿ ಲವ್ ಲೆಟರ್ ಅಂತ ಒಂದೇ ನೆನಪಿರೋದು ನಿಮಗೆ? ಅಲ್ಲ, ನಮ್ಮ ಏಜ್ ಎಲ್ಲ ನಾನು ಮಾತಾಡ್ತಿರೋದು. ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ ಎಲ್ಲ ಹೇಳ್ತಾ ಇದ್ರು, ಅವಾಗ ಲೆಟರ್ ಪಾರಿವಾಳದ ಥ್ರೂ ಹೋಗ್ತಾ ಇತ್ತು. ಆಗ ನಮ್ಗೆ ಫೋನ್ ಇರ್ಲಿಲ್ಲ, ಲೆಟರ್ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ. ಪ್ರೇಮ ಸಂದೇಶ. ಓಕೆ, ಬಟ್ ಈಗ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದೆ, ಲವ್ ಲೆಟರ್ಸ್ ಆಗಿದೆ. ಬಟ್ ಜೋಕ್ಸ್ ಅಪಾರ್ಟ್, ಪಾರಿವಾಳದ ಬಗ್ಗೆ ಹೇಳಿಕ್ಕೆ ಹೋದ್ರೆ ಒಂದು ದೊಡ್ಡನೇ ಹಿಸ್ಟ್ರಿ ಇದೆ. ಸೊ ಸರಿಸುಮಾರು 900 ವರ್ಷಗಳ ಹಿಂದೆ, ನಾನು ಇಲ್ಲ, ನೀವು ಇಲ್ಲ, ಇವರು ಯಾರು ಇಲ್ಲ, ಅಷ್ಟು ವರ್ಷಗಳ ಹಿಂದೆ ಜರ್ಮನ್ ಒಂದು ವಂಶ ಪಾರಂಪರ್ಯದಲ್ಲಿ ಆ ಸಂದೇಶ ರವಾನಿಸಲಿಕ್ಕೆ ಈ ಪಾರಿವಾಳಗಳನ್ನು ಯೂಸ್ ಮಾಡ್ತಾ ಇದ್ರು. ಅದಾದ ನಂತರ ವಿಶ್ವ ಮಹಾಯುದ್ಧ ಅಂತ ಕೇಳಿರ್ತೀರಾ, ಎಲ್ಲರೂ ಕೇಳಿರ್ತಾರೆ. ವಿಶ್ವ ಮಹಾಯುದ್ಧ ನಡೆದಾಗ ಒಂದು ಅಮೆರಿಕದ ಸೈನ್ಯದಲ್ಲಿ 500ಕ್ಕೂ ಹೆಚ್ಚು ಸೈನಿಕರು ಒಂದು ಕಣಿವೆಯಲ್ಲಿ ಬಂಧಿಸಿರ್ತಾರೆ. ಇದು ಎಲ್ರಿಗೂ ನಾನು ಹೇಳ್ತಾ ಇರೋದು, ಯಾಕಂದ್ರೆ ಪಾರಿವಾಳದ ಹಿಸ್ಟ್ರಿ ಈ ರೀತಿ ಇದೆ. ಸೊ 500 ಜನ ಸೈನಿಕರು ಕಣಿವೆಯಲ್ಲಿ ಬಂಧಿಯಾಗಿದ್ದಾಗ ತಿನ್ಲಿಕ್ಕೆ ಊಟ ಇಲ್ಲ, ಗುಂಡು ಇಲ್ಲ, ಅಥವಾ ಯಾವುದೇ ರೀತಿಯ ಅಸ್ತ್ರಗಳು ಕೂಡ ಇಲ್ಲದಾಗ ಅವರ ತೆಗೆದು 3 ಪಾರಿವಾಳಗಳು. ಸೊ ಏನ್ ಮಾಡ್ಬೋದು 3 ಪಾರಿವಾಳ? ಏನ್ ಮಾಡ್ಬೋದು? ಅಷ್ಟು ಜನರನ್ನು 3 ಪಾರಿವಾಳ ಏನ್ ಮಾಡ್ಬೋದು? ಸೊ ಕಣಿವೆಯಲ್ಲಿ ಸಿಲುಕಿಕೊಂಡಿದ್ದಾಗ 3 ಪಾರಿವಾಳಗಳಲ್ಲಿ ಇವರು ಈ ತರ ಸಿಲುಕಿಕೊಂಡಿದ್ದಾರೆ ಅಂತ ಹೇಳಿ ಒಂದು ಮೆಸೇಜ್ ಕಳಿಸ್ಲಿಕ್ಕೆ, ಅಮೆರಿಕ ಸೈನ್ಯಕ್ಕೆ ಮೆಸೇಜ್ ಕಳಿಸ್ಲಿಕ್ಕೆ 1 ಪಾರಿವಾಳವನ್ನು ಕಳಿಸ್ತಾರೆ. ಸೊ ಅದು ಏನಾಗುತ್ತೆ, ಜರ್ಮನ್ ಅವರ ಗುಂಡಿಗೆ ಬಲಿಯಾಗುತ್ತೆ. ಸೊ ಇನ್ನು 2 ಪಾರಿವಾಳ ಉಳಿದಿರುತ್ತೆ. ಅದರಲ್ಲಿ ಇನ್ನೊಂದು ಪಾರಿವಾಳ ಜೊತೆಗೆ ಮೆಸೇಜ್ ಹಾಕಿ ಕಳಿಸ್ತಾರೆ, ಅದು ಕೂಡ ಅವರ ಗುಂಡಿಗೆ ಬಲಿಯಾಗುತ್ತೆ. ಕೊನೆಯ ಒಂದು ಪಾರಿವಾಳಕ್ಕೂ ಕೂಡ ಅವರು ಮೆಸೇಜ್ ಹಾಕಿ ಕಳಿಸಿದಾಗ ಅದಕ್ಕೂ ಗುಂಡು ಬೀಳುತ್ತೆ, ಅದಕ್ಕೂ ಪೆಟ್ಟಾಗುತ್ತೆ. ಬಟ್ ಕಣ್ಣಿಗೆ ಮತ್ತು ಕಾಲಿಗೆ ಪೆಟ್ಟಾಗಿರುತ್ತೆ. ಆದ್ರೂ ಕೂಡ ಅಷ್ಟು ಕಷ್ಟದಿಂದ ಆ ಪಾರಿವಾಳ ಅಲ್ಲಿ ಹೋಗಿ ಆ ಮೆಸೇಜ್ ಅನ್ನು ರವಾನಿಸಿ ಕೂಡಲೇ ಆ ಅಮೆರಿಕ ಸೈನ್ಯದ ಪಡೆ ಇಂತಿದ್ದವರು ಈ ಜಾಗದಲ್ಲಿದ್ದಾರೆ ಅಂತ ಸೈನಿಕರನ್ನು ಪತ್ತೆ ಹಚ್ಚಿ 194 ಜನರನ್ನು ಸೇವ್ ಮಾಡುತ್ತೆ. ಇದಕ್ಕೆ ಕಾರಣ ಒಂದೇ ಒಂದು ಪಾರಿವಾಳ. ಸೊ ಹಾಗಾದ್ರೆ ಕಮಾನ್, ಮೇಕ್ ಸಮ್ ನಾಯ್ಸ್. ಈ ಪಾರಿವಾಳದ ಮಹತ್ವ ಎಷ್ಟು ಚೆನ್ನಾಗಿದೆ. ಈ ಪಾರಿವಾಳ ಇವಾಗ ಅರ್ಥ ಆಗ್ತಾ ಇದೆ ಇದು ಯಾಕೆ ಇಷ್ಟು ಕ್ರೇಜ್ ಇದೆ. ಚೆರಿ ಅಮಿ ಅಂತ ಹೇಳುವ ಒಂದು ಪಾರಿವಾಳ ಈಗಲೂ ಅಮೆರಿಕದ ಮ್ಯೂಸಿಯಂ ಅಲ್ಲಿ ಅದರ ಒಂದು ಮೂರ್ತಿ ಇದೆ. ಸೊ ಪಾರಿವಾಳಕ್ಕೆ ಇಷ್ಟೊಂದು ದೊಡ್ಡ ಮಹತ್ವ ಇದೆ ಅಂತ ಹೇಳುವಾಗ ರಿಯಲಿ ಅಪ್ರಿಶಿಯೇಟ್. ಇಲ್ಲ, ಇದು ಆಕ್ಚುಲಿ ಹಿಸ್ಟ್ರಿ
ನಮ್ಮ ಸ್ಕೂಲ್ ಬುಕ್ಸ್ ಅಲ್ಲೆಲ್ಲ ಇರ್ಬೇಕಿತ್ತು. ಸೊ ನಾನು ಅಲ್ಲಿ ಹೇಳಿದ್ರಲ್ಲ ಲೆಕ್ಚರರ್ ತರ ಕಾಣ್ತಾನೆ ಅಂತ ಹೇಳಿ, ಅದಕ್ಕೆ ಕಲರ್ಫುಲ್ ಆಗಿ ಬಂದದ್ದು ಇವತ್ತು. Yes. ಸೊ ನಾನು ಸ್ವಲ್ಪ ವಿಷಯ ಕೇಳ್ಪಟ್ಟಿದ್ದೀನಿ. ವಿಷಯ ಏನಪ್ಪಾ ಅಂದ್ರೆ, ಸರಿ ನಮ್ಮ ಜಿಲ್ಲೆಯಲ್ಲಿ ಐ ಥಿಂಕ್ 500ಕ್ಕಿಂತ ಹೆಚ್ಚು ಈ ಪಾರಿವಾಳ ಚೌಕಿದಾರರಿದ್ದಾರೆ, ತುಂಬಾ ಕ್ರೇಜ್ ಇರೋರು. ಅಂಡ್ ಅದರಲ್ಲೂ ನಮ್ಮ ಈ ಒಂದು ಜಿಲ್ಲೆಯಲ್ಲಿ ಈ ನಾವು ಜೂನ್ ಇಂದ ಹಿಡಿದು ಸೆಪ್ಟೆಂಬರ್ ತನಕ ಈ ಮಳೆಗಾಲದ ಟೈಮಲ್ಲಿ ಅವರು ಆಟ ಆಡ್ತಾರೆ. ಏನ್ ಹೇಳಿದ್ರು ಇವರು? ಯಾವ ಕಾಲ? ಜೂನ್ ಇಂದ ಸೆಪ್ಟೆಂಬರ್, ಮಳೆ ಟೈಮಲ್ಲಿ. ಮಳೆ ಟೈಮಲ್ಲಿ. ಈಗ ಮಳೆ ಯಾವಾಗ್ಲೂ ಇರುತ್ತೆ, ಬಟ್ ದಟ್ಸ್ ವಾಟ್ ಸಿಂಬಲೈಸಸ್ ಇನ್ ಲೋಗೋ. ಮಳೆ ಅಂತ ಸಿಂಬಲ್ ಮಾಡಿದ್ದಾರೆ ಲೋಗೋದಲ್ಲಿ ಇರುವಂತಹ ಡಾಟ್ಸ್ ಅಂತ ಹೇಳೋದಲ್ವಾ. ಸೊ ಅದರಲ್ಲೂ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನನಗೆ ಗೊತ್ತಾಗಿರೋದು, ಕ್ಯಾನ್ ಯು ಬಿಲೀವ್ ಇಟ್ ಆರ್ ನಾಟ್, ಒಂದು ನಮ್ಮ ಈ ಜಿಲ್ಲೆಯಲ್ಲಿ 20 to 30 ಟೂರ್ನಮೆಂಟ್ಸ್ ಆಗುತ್ತಂತೆ ಒಂದು ವರ್ಷದಲ್ಲಿ. ಅದೇ ನಮ್ಗೆ ಕ್ರಿಕೆಟ್ ಆಗೋದು ಗೊತ್ತಾಗುತ್ತೆ, ಆ ಬೇರೆ ಎಲ್ಲ ಕ್ರೀಡೆ ಆಗೋದು ಗೊತ್ತಾಗುತ್ತೆ, ಬಟ್ ಇದು 20 to 30 ಟೂರ್ನಮೆಂಟ್ಸ್ ಇಸ್ ನಾಟ್ ಅ ಬ್ಯಾಡ್ ಥಿಂಗ್. ಬಿಗ್ ಔಟ್ ಆಫ್ ಕಾಸ್ಟ್ ಆಫ್ ದಿಸ್ ಟೂರ್ನಮೆಂಟ್. ಟೂರ್ನಮೆಂಟ್ಸ್ 30 ತನಕ ಟೂರ್ನಮೆಂಟ್ಸ್ ನಡೀತಾರೆ. ಅದರಲ್ಲೂ ಕೂಡ ರಿಮಾರ್ಕೇಬಲ್ ಆಗಿ ಕಳೆದ 5 ವರ್ಷಗಳಿಂದ ಹಿಲ್ಬರ್ಡ್ ಪಿಜನ್ ಫ್ಲೈಯಿಂಗ್ ಕ್ಲಬ್ ಮ್ಯಾಂಗ್ಳೂರ್, ಇದರ ರೂವಾರಿ ಆಗಿರುವಂತಹ ಮಿಸ್ಟರ್ ಮೊಹಮ್ಮದ್ ನವಾಜ್ ಅವರು ಕಳೆದ ವರ್ಷಗಳಿಂದ ಈ ದಕ್ಷಿಣ ಕನ್ನಡದಲ್ಲಿ, ಈ ತುಳುನಾಡಲ್ಲಿ ಫಸ್ಟ್ ಟೈಮ್ ಅರಣ್ಯ ಇಲಾಖೆಯಿಂದ ಲೈಸೆನ್ಸ್ ಪಡೆದುಕೊಂಡಂತಹ ಪ್ರಥಮ ತಂಡ, ದಟ್ ಈಸ್ ಹಿಲ್ಬರ್ಡ್ ಪಿಜನ್ ಫ್ಲೈಯಿಂಗ್ ಕ್ಲಬ್. ಅದು ಕೂಡ ಇಟ್ಸ್ ರಿಮಾರ್ಕೇಬಲ್. ಹಾಗೂ ನಾನು ಇದರ ಜೊತೆ ಇನ್ನೊಂದು ವಿಷಯ ಕೇಳ್ಪಟ್ಟಿದ್ದೆ. ಯಾರೆಲ್ಲ ಈ ಪಾರಿವಾಳ ಹಾರಿಸ್ತಾ ಇದಾರಲ್ಲ, ಹೈಯೆಸ್ಟ್ ಬಡ ಕುಟುಂಬಕ್ಕೆ ಸೇರಿದವರು, ಅವ್ರಿಗೊಂದು ಇಂಟ್ರೆಸ್ಟ್ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಂದ್ರೆ ಈ ತರ ಒಂದು ಕ್ರೇಜ್ ಇದೆ ನಮ್ಮಲ್ಲೂ ಕೂಡ ಜನಗಳಿಗೆ. ಈ ತರ ಒಂದು, ನಾನು ಇದನ್ನ ತಮಿಳ್ನಾಡು ಆ ಸೈಡ್ ಅಲ್ಲೆಲ್ಲ ತುಂಬಾ ನಾನು ನೋಡಿದ್ದೆ ಅಂದ್ರೆ ಯೂಟ್ಯೂಬ್ ಅಲ್ಲಿ. ಬಟ್ ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಆಲ್ ಶುಡ್ ನೋ. ಇಟ್ಸ್ ಅನ್ ಇನ್ಸ್ಪಿರೇಷನ್. ಎಸ್, ಆಫ್ ಕೋರ್ಸ್. ಅಂಡ್ ಅದರ ಜೊತೆಗೆ ಕಳೆದ ಹಲವಾರು ದಿನಗಳಿಂದ ನಮ್ಗೆ ಗೊತ್ತೇ ಇದೆ, ಮಾಸ್ಕ್, ಸ್ಯಾನಿಟೈಸರ್, ಪ್ಯಾಂಡಮಿಕ್ ಎಲ್ಲವೂ ನಮ್ಮ ಜೊತೆ ಇರುವಾಗ ಈ ಹಿಲ್ಬರ್ಡ್ ಪಿಜನ್ ಫ್ಲೈಯಿಂಗ್ ಕ್ಲಬ್ ಸಾಮಾಜಿಕ ಕಳಕಳಿಯ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಅದರಲ್ಲೂ ಕೂಡ ಈ ರೇಷನ್ ಕಿಟ್ಗಳನ್ನು ಒದಗಿಸುವಂತದ್ದಾಗಿರ್ಬೋದು, ಅಥವಾ ಪೊಲೀಸರಿಗೆ, ಆರಕ್ಷಕ ಠಾಣೆಯವರಿಗೆ ಚಹಾ ಕಾಫಿಯ ವ್ಯವಸ್ಥೆ ಲಾಕ್ಡೌನ್ ಸಂದರ್ಭದಲ್ಲಿ, ಬಡ ಮಕ್ಕಳಿಗೆ, ಬಡ ವಿವಾಹಿತ ಆಗುವಂತಹ ಒಂದು ಹುಡುಗಿಯರಿಗೆ, ಅವರಿಗೆ ಕೂಡ ಒಂದು ವಿವಾಹದ ಒಂದು ಸವಲತ್ತುಗಳಾಗಿರ್ಬೋದು, ಎಲ್ಲವನ್ನು ಸಪೋರ್ಟ್ ಕೊಟ್ಟಿದೆ. ಸೊ ನಾವು ಜಾಸ್ತಿಯಾಗಿ ಈ ಪಬ್ಬಾಸಿಗೆ ಅಥವಾ ಐಡಿಯಲ್ಸ್ ಹೋದಾಗ ಜಾಸ್ತಿಯಾಗಿ ನಾವು ಸಣ್ಣ ಇರುವಾಗ ಜಾಸ್ತಿ ಏನ್ ಸಿಗುತ್ತೆ ಅದನ್ನು ತಗೊಳ್ಳೋದು. ಹೌದು, ನಾನು ಫೀಲ್ಕೋಸ್ ತಗೊಳ್ತಾ ಇದ್ದೆ, ಯಾಕಂದ್ರೆ ಎಲ್ಲ ಬರ್ತಾ ಇದೆ. ಸೊ ಅದೇ ತರ ಒಂದು ಫ್ಲೇವರ್ಡ್ ಕ್ಲಬ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾಟ್ ಓನ್ಲಿ ಅ ಟೂರ್ನಮೆಂಟ್ ಬಟ್ ಆಲ್ಸೋ ಸೋಷಿಯಲ್ ವರ್ಕ್. ಎಸ್, ಕಮ್ ಆನ್, ಮೇಕ್ ಸಮ್ ನಾಯ್ಸ್. ಜೋರಾದ ಚಪ್ಪಾಳೆ ಕೊಡುವ ಹಿಲ್ಬರ್ಡ್ ಪಿಜನ್ ಫ್ಲೈಯಿಂಗ್ ಕ್ಲಬ್ ಅವರ ವಂಡರ್ಫುಲ್ ಸೋಷಿಯಲ್ ವರ್ಕ್ ಗೆ. ಅಂಡ್ ಟುಡೇ ಕಳೆದ ಒಂದು ನಿಮಿಷ, ಒಂದು ಬ್ರೇಕ್. ಇಷ್ಟೆಲ್ಲ ವಿಷಯ ನೀವು ಹೇಳ್ತಾ ಇದ್ದೀರಾ ಇದು ಹಿಲ್ಬರ್ಡ್ಸ್ ಕ್ಲಬ್ ಬಗ್ಗೆ. ಈಗ ಎಲ್ಲ ಟೂರ್ನಮೆಂಟ್ಸ್ ಅಲ್ಲಿ ಒಂದು ಪಾಲಿಸಿ ಇದೆ, ಏನು ಅಂದ್ರೆ ಎಂಟ್ರೆನ್ಸ್ ಫೀಸ್ ಅಂತ. ಎಂಟ್ರಿ ಫೀಸ್ ಅಂತ ಇರುತ್ತೆ, ಅಂದ್ರೆ ಯಾವುದೇ ಕಾಂಪಿಟಿಷನ್ ಆದ್ರೂ ಇರುತ್ತೆ. ಇದ್ರಲ್ಲಿ ಎಷ್ಟು ತಗೊಳ್ತಾರೆ, ಏನ್ ವಿಷಯ? ನೋಡಿ, ನನ್ಗನ್ಸಿದ ಪ್ರಕಾರ ಈ ಟೂರ್ನಮೆಂಟ್ಸ್ ನಡೆದಾಗ, ಬೇರೆ ಕಡೆಗಳಲ್ಲಿ ನಡೆದಿರುವಾಗ 1500 ಇಂದ 2000 ತನಕ ಎಂಟ್ರಿ ಫೀಸ್ ತಗೊಳ್ತಾರೆ. ಬಟ್ ದಿಸ್ ಹಿಲ್ಬರ್ಡ್ ಪಿಜನ್ ಫ್ಲೈಯಿಂಗ್ ಕ್ಲಬ್ ನವರು ನಡೆಸುವಂತಹ ಟೂರ್ನಮೆಂಟ್ ಅಲ್ಲಿ ₹1 ರಿಜಿಸ್ಟ್ರೇಷನ್ ಫೀಸ್ ಇಲ್ಲ. ಅರೇಂಜ್ಮೆಂಟ್ ಅನ್ನು ಮಾಡಿದ್ದಾರೆ. ದಟ್ ಈಸ್ ಬೈ ಹಿಲ್ಬರ್ಡ್ ಪಿಜನ್ ಫ್ಲೈಯಿಂಗ್ ಕ್ಲಬ್ ಮ್ಯಾಂಗ್ಳೂರ್. ಅಂಡ್ ಟುಡೇ ವಿ ಆರ್ ಹಿಯರ್ ಫಾರ್ ಗ್ರ್ಯಾಂಡ್ ಫಿನಾಲೆ ಆಫ್ ಪಾರ್ಟಿಸಿಪೇಷನ್ ಆಸ್ ವೆಲ್ ಆಸ್ ದ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಚಾಂಪಿಯನ್ಸ್ ಆಫ್ ಚಾಂಪಿಯನ್ ರಾಯಲ್ ರೋಲಿಂಗ್ ಕಪ್ ಪಿಜನ್ ಟೂರ್ನಮೆಂಟ್ 2021 and Royal Generation Cup Pigeon Tournament 2021. Yes, finally welcome for each and everyone. Make some noise. And ನಮ್ಮ ಜೊತೆಗೆ ಹಲವಾರು ಗೆಸ್ಟ್ ಗಳು ಬಂದು ಇಲ್ಲಿ ಸೇರ್ಲಿಕ್ಕಿದ್ದಾರೆ. ಆಲ್ರೆಡಿ ಕೆಲವರು ಬಂದಿದ್ದಾರೆ. And we request the proprietor and owner of ಮಿಸ್ಟರ್ ಮೊಹಮ್ಮದ್ ನವಾಜ್ ಸರ್ ಅವರು ಬಂದಂತಹ ಅತಿಥಿಗಳನ್ನು ಎಲ್ಲರನ್ನು ಕೂಡ ವೇದಿಕೆಯನ್ನು ಕರ್ಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ವೇದಿಕೆಗೆ ಬರಮಾಡ್ತಾರೆ. Yes, ladies and gentlemen, and I think only some gentlemen and only some ladies I think here, but all the most of the players are some ladies. ಮೂರಿದ್ರು ಕೂಡ ಆನೆ ಅಷ್ಟೇ ಬಲ ಇದೆ. ಅಷ್ಟೇ ಬಲ ಇದೆಯಾ? ನನಗನ್ಸಿದ್ದು 3 ಜನ ಇರುವಂತದ್ದು, ಬಟ್ ಬಲ ಇದು ಒಂದು ಇತ್ತು ನನಗೆ, ಯಾವ ಬಾರಿ ಭಯಂಕರದ ಬಲ ಇದು. ಎಸ್, ನಮ್ಮ ಜೊತೆಗೆ ಇರುವಂತಹ ಎಲ್ಲ ಅತಿಥಿಗಳನ್ನು ಪ್ರೀತಿಯಿಂದ
ಪ್ರೀತಿಯಿಂದ ಸ್ವಾಗತಿಸ್ತಾ ಎಲ್ಲರನ್ನು ಅತಿಥಿ ದೇವೋಭವ ಅಂತ ಹೇಳ್ತೇವೆ. ಸೊ ಅತಿಥಿ ದೇವೋಭವದ ಮುಖಾಂತರ ಸ್ವಾಗತವನ್ನು ಕೋರ್ಲಿಕ್ಕೆ ನಾನು ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಹಿಲ್ಬರ್ಟ್ ಪಿಜನ್ ಫ್ಲೈಯಿಂಗ್ ಕ್ಲಬ್ ಇದರ ಪ್ರೊಪ್ರೈಟರ್ ಆಗಿರುವಂತಹ ಮಿಸ್ಟರ್ ಮೊಹಮ್ಮದ್ ನವಾಜ್ ಇವರನ್ನು ದಯಮಾಡಿ ಸರ್ ಮುಂದೆ ಬಂದು ಬಂದಂತಹ ಅತಿಥಿ ಗಣ್ಯರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕ್ಲಬ್ ಬ್ಯಾಂಗ್ಳೂರ್ ಇದರ ವತಿಯಿಂದ 2021ನೇ ಸಾಲಿನಲ್ಲಿ ನಡೆದಂತಹ ಪಾರಿವಾಳ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭ ಈ ವರ್ಷ ಹಿಲ್ಬರ್ಟ್ ಪಿಜನ್ ಫ್ಲೈಯಿಂಗ್ ಕ್ಲಬ್ ಬ್ಯಾಂಗ್ಳೂರ್ ಇದರ ವತಿಯಿಂದ 2 ಪಾರಿವಾಳ ಸ್ಪರ್ಧೆಗಳು ನಡೆದಿದೆ. ಮೊದಲು ರಾಯಲ್ ಜನರೇಷನ್ ಕಪ್ 2021, ಅದೇ ರೀತಿ ಚಾಂಪಿಯನ್ ಆಫ್ ಚಾಂಪಿಯನ್ ರಾಯಲ್ ರೋಲಿಂಗ್ ಕಪ್ 2021. ಈ 2 ಸ್ಪರ್ಧೆಯ ಬಹುಮಾನ ವಿತರಣಾ ಮತ್ತು ಗ್ರ್ಯಾಂಡ್ ಫಿನಾಲೆ ಇವತ್ತು ನಡೀತಾ ಇದೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ನನ್ನ ಆತ್ಮೀಯರು, ನನ್ನ ಹಿರಿಯರು, ಕಿಯಾನಿಕ್ಸ್ ಸಂಸ್ಥೆಯ ಕರ್ನಾಟಕ ರಾಜ್ಯ ಸರ್ಕಾರದ ಅಧೀನದ ಸಂಸ್ಥೆ ಇದು. ಇದರ ಚೇರ್ಮನ್ ಆದಂತಹ ಸನ್ಮಾನ್ಯ ಹರಿಕೃಷ್ಣ ಬಂಟ್ವಾಳರವರು ಬಂದಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ಹಿಲ್ಬರ್ಟ್ ಸಂಸ್ಥೆಯ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದ ರಾಜೇಶ್ ಕಣ್ಣನ್ ರವರು ಹೂ ನೀಡುವ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ನ್ಯಾಯವಾದಿಗಳು, ಕರ್ನಾಟಕ ಸರ್ಕಾರದ ಕೇರು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು, ನನ್ನ ಹಿರಿಯರು, ನನ್ನ ಆತ್ಮೀಯರಾದಂತಹ ಸನ್ಮಾನ್ಯ ಕಲ್ಲಿಗೆ ತಾಳ್ಮಾ ಶೆಟ್ಟಿಯವರು ಬಂದಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ಹಿಲ್ಬರ್ಟ್ ಸಂಸ್ಥೆಯ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮಾನ್ ಕಲ್ಲಿಗೆ ತಾಳ್ಮಾ ಶೆಟ್ಟಿಯವರನ್ನು ನನ್ನ ಆತ್ಮೀಯ ಮಿತ್ರ ನಿಯಾಜ್ ಬೆಂಗ್ರೆ ಅವರು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ರಾಯಲ್ ಹೈ ಕ್ಲೇಯರ್ಸ್ ಪಿಜಿನ್ ಅಸೋಸಿಯೇಷನ್ ಟ್ರಿವೆಂಡ್ರಮ್ ಇದರ ಹೆಸರನ್ನು ತಾವು ಕೇಳಿದ್ದೀರಿ. ಕಳೆದ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ನ್ಯಾಷನಲ್ ಪಿಜಿನ್ ಟೂರ್ನಮೆಂಟ್ ನಡೆಯಿತು. ಇದರ ಅಧ್ಯಕ್ಷರಾದಂತಹ ಸನ್ಮಾನ್ಯ ಯೂಸುಫ್ ಅವರು ಟ್ರಿವೆಂಡ್ರಮ್ನಿಂದ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಹಿಲ್ಬರ್ಟ್ ಸಂಸ್ಥೆಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮಾನ್ ಯೂಸುಫ್ ಅವರನ್ನು ನಿಯಾಜ್ ಅಹಮದ್ ಅವರು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಪಾರಿವಾಳ ಸ್ಪರ್ಧೆ ಅಂತ ಹೇಳಿದರೆ ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತವಾಗಿತ್ತು. ಅದು ನಮ್ಮ ಜಿಲ್ಲೆಯಲ್ಲಿ ನಡೆಯುವಂತಹ ಯಾವುದೇ ಸ್ಪರ್ಧೆಯ ಆಗು ಹೋಗುಗಳು ಇತರ ಜಿಲ್ಲೆಗಳಿಗಾಗಲಿ ಇತರ ರಾಜ್ಯಗಳಿಗಾಗಲಿ ಅದು ಗೊತ್ತಿರಲಿಲ್ಲ. ಕಳೆದ ಸುಮಾರು 2 ವರ್ಷದಿಂದ ಈ ಪಾರಿವಾಳ ಪಂದ್ಯಾಟದಲ್ಲಿ ನಡೆಯುವಂತಹ ಪ್ರತಿಯೊಂದು ಕ್ಷಣಗಳನ್ನು ನಮ್ಮ ಜಿಲ್ಲೆಯಿಂದ ಹೊರ ಜಿಲ್ಲೆಗಳಿಗೆ ಮಾತ್ರವಲ್ಲ, ಈ ವರ್ಷ ಹೊರ ದೇಶಕ್ಕೆ ಅದರ ಸಂದೇಶವನ್ನು ಕಳಿಸಿ ಇಲ್ಲಿ ಏನು ಆಗು ಹೋಗು ನಡೀತದೆ ಅದರ ಬಗ್ಗೆ ತಿಳುವಳಿಕೆ ಮಾಡಿಕೊಟ್ಟಂತಹ ನನ್ನ ಆತ್ಮೀಯ ಮಿತ್ರರಾದಂತಹ ವಿಕಿತ್ರವರು ನಮ್ಮ ಮುಂದೆ ಇದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ವಿಕಿತ್ರವರನ್ನು ನನ್ನ ಮಿತ್ರರಾದಂತಹ ಅನ್ವರ್ ಬೆಂಗ್ರೆ ಅವರನ್ನು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಜುಲೈ ತಿಂಗಳಲ್ಲಿ ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ
ಪಾರಿವಾಳ ಸ್ಪರ್ಧೆಯ ಆಗುಹೋಗುಗಳು ಎಲ್ಲರಿಗೂ ವಾಟ್ಸಪ್ ಮೂಲಕ ತಿಳಿದಿತ್ತು. ಜುಲೈ 28ನೇ ತಾರೀಕಿನಂದು ಒಂದು ಅದ್ಭುತವಾದಂತಹ ಒಂದು ಸುದ್ದಿ ನಮ್ಮ ಕಿವಿಗೆ ಬಿತ್ತು. ಪಕ್ಕದ ತಮಿಳುನಾಡು ರಾಜ್ಯದ ನಾಗರ್ಕೋಯಿಲಿಯಲ್ಲಿ ಒಂದು ಪ್ರಾಯದ ಸುಮಾರು 65 ವರ್ಷ ಪ್ರಾಯದ ಓರ್ವ ಪಾರಿವಾಳ ಜಾಕಿ ಬೆಳಿಗ್ಗೆ 6 ಗಂಟೆಗೆ ಪಾರಿವಾಳವನ್ನು ಹಾರಲಿಕ್ಕೆ ಬಿಡ್ತಾರೆ. ಮಧ್ಯಾಹ್ನಕ್ಕೆ ವಾಟ್ಸಪ್ ಮುಖಾಂತರ ನ್ಯೂಸ್ ಬರ್ತಾ ಇದೆ, ನಾಗರ್ಕೋಯಿಲಿಯಲ್ಲಿ ಪಾರಿವಾಳ ಹಾರ್ತಾ ಇದೆ. 5 ಗಂಟೆಗೆ ನ್ಯೂಸ್ ಬರ್ತಾ ಇದೆ, ನಾಗರ್ಕೋಯಿಲಿಯಲ್ಲಿ ಪಾರಿವಾಳ ಹಾರ್ತಾ ಇದೆ. ರಾತ್ರಿ 10 ಗಂಟೆಗೆ ನ್ಯೂಸ್ ಬರ್ತಾ ಇದೆ, ಪಾರಿವಾಳ ಹಾರ್ತಾ ಇದೆ. 12 ಗಂಟೆಗೆ, 3 ಗಂಟೆಗೆ, 5 ಗಂಟೆಗೆ, ಅದೇ ರೀತಿ ಮಧ್ಯಾಹ್ನ 11 ಗಂಟೆಗೆ, ಮತ್ತೆ ಮಧ್ಯಾಹ್ನ 1:30 ಗಂಟೆಗೆ ನ್ಯೂಸ್ ಬರ್ತಾ ಇದೆ, ಪಾರಿವಾಳ ಕುಳಿತುಕೊಂಡಿದೆ. ಸುಮಾರು 30 ಗಂಟೆಗಳ ಹಾರಾಟವನ್ನು ಮುಗಿಸಿ ಪಾರಿವಾಳಗಳು ಲ್ಯಾಂಡ್ ಆಗಿದೆ. ಈ ವ್ಯಕ್ತಿ ಯಾರು ಗೊತ್ತಾ? ನಮ್ಮ ಮುಂದೆ ಇವತ್ತು ನಮ್ಮ ವಿಶೇಷ ಆಕರ್ಷಣೆಯ ಮುಖ್ಯ ಅತಿಥಿಯಾಗಿದ್ದಾರೆ ಕುಮಾರ್ ವೆಳ್ಳಯ್ಯನ್ ನಾಗರ್ಕೋಯಿಲಿ. ಗಂಟೆಗಳಿಗಿಂತಲೂ ಅಧಿಕವಾಗಿ ತನ್ನ ಪಾರಿವಾಳಗಳನ್ನು ಹಾರಿಸಿ ನಮ್ಮ ಭಾರತ ದೇಶದ ಪಾರಿವಾಳ ಪಂದ್ಯಾಟದ ಸಮಯವನ್ನು ಇನ್ನು 2-3 ನಿಮಿಷದಲ್ಲಿ ದಾಖಲೆಯಾಗಿ ಬರೀತಾರೆ ಅಂತ ಹೇಳುವಾಗ ಅದೃಷ್ಟವಶ ಅವರ ಪಾರಿವಾಳ ಸಮಯಕ್ಕೆ ಸರಿಯಾಗಿ ಕುಳಿತುಕೊಳ್ಳದೆ ಅವರು ದಾಖಲೆಗಳ ಪಟ್ಟಿಯಿಂದ ವಂಚಿತರಾದರು. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಅವರ ಈ ಪ್ರಯತ್ನ ಇನ್ನು ಮುಂದುವರಿಯಲಿ. ಮುಂದಿನ ವರ್ಷ ನಮ್ಮ ದೇಶದ ಅಂದರೆ ಈ ನಮ್ಮ ಪ್ರಪಂಚದ ಚರಿತ್ರೆ ಅಂದರೆ ಯಾರ್ದು ಪ್ರಪಂಚದಲ್ಲಿ ಹೈಯೆಸ್ಟ್ ಹಾರಾಟ ಮಾಡಿದೆ ಆ ಹಿಸ್ಟ್ರಿ ನಮ್ಮ ನೆರೆಯ ದೇಶ ಪಾಕಿಸ್ತಾನದವರ ಹೆಸರಲ್ಲಿದೆ. ಆದರೆ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ, ಸರ್ ವೆಳ್ಳಯ್ಯ ಕುಮಾರ್ ಅವರೇ, ಮುಂದಿನ ವರ್ಷ ನೀವು ನಮ್ಮ ದೇಶದಲ್ಲಿ ಈ ಪ್ರಪಂಚದ ಚರಿತ್ರೆಯನ್ನು ನೀವು ಬರೀಬೇಕು. ನಿಮ್ಮ ಪಾರಿವಾಳ 36 ಗಂಟೆಗಿಂತ ಹೆಚ್ಚಿಗೆ ಹಾರಬೇಕು. ಶ್ರೀ ಕುಮಾರ್ ವೆಳ್ಳಯ್ಯನವರನ್ನು ನಮ್ಮ ಜಿಲ್ಲೆಯ ಹಿರಿಯ ಜಾಕಿ ವಿಜಯರಾಜ್ ಅವರು ಬಂದು ಅವರನ್ನು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ವಿಜಯರಾಜ್ ತಾವೆಲ್ಲ ಈ ಸಮಾರಂಭಕ್ಕೆ ಬಂದಿದ್ದೀರಿ. ನಿಮಗೆಲ್ಲ ಹಿಲ್ಬರ್ಟ್ಸ್ ಪಿಜಿನ್ ಸೈನಿಕರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ನಿರೂಪಕರಾದಂತಹ ವಿಜೆ ಡಿಕ್ಸನ್ ಮತ್ತು ನಮ್ಮ ಶ್ವೇತಾ ಸ್ವರ್ಣರವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಈ ಸಮಾರಂಭಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು. ಇಲ್ಲಿ ನೆರೆದಿರುವಂತಹ ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ ಮೊಹಮ್ಮದ್ ನವಾಜ್ ಅವರು. ಇವರ ಬಗ್ಗೆ ಹೇಳ್ಬೇಕಾದ್ರೆ ನಂಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಕಳೆದ ವರ್ಷದ ಒಂದು ಸಂಗತಿ ನೆನಪಿದೆ ಅಂತ ಹೇಳಿ ಒಂದು ಚಾಲೆಂಜ್ ಹಾಕಿದ್ರು. ಈ ಪಾರಿವಾಳ ಸ್ಪರ್ಧೆಯನ್ನು ನಾನು ರಾಷ್ಟ್ರ ಮಟ್ಟಕ್ಕೆ ನ್ಯಾಷನಲ್ ಲೆವೆಲ್ಗೆ ನಾನು ಕೊಂಡೋಗುವ ಒಂದು ಚಾಲೆಂಜ್ ಅನ್ನು ಇಡ್ತಾ ಇದ್ದೇನೆ ಅಂತ ಹೇಳಿದ್ರು. ಸೊ ಅದನ್ನು ಈ ಬಾರಿಗೆ ಅದನ್ನು ಅರ್ಥಪೂರ್ಣವಾಗಿ ಸಾಧಿಸಿದ್ದಾರೆ ಅಂತ ಹೇಳಿದ್ರಲ್ಲಿ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಕೂಡ ಒಂದು ಆತ್ಮೀಯವಾದಂತಹ ಸ್ವಾಗತದ ಜೊತೆಗೆ ಜೋರಾದ ಚಪ್ಪಾಳೆ ಬರಲಿ ಮೊಹಮ್ಮದ್ ನವಾಜ್ ಇವರಿಗೆ. ಈ ಹಿಲ್ಬರ್ಟ್ ಪಿಜನ್ ಫ್ಲೈಯಿಂಗ್ ಕ್ಲಬ್ ನ ಇದರ ಒಂದು ಜಾಲತಾಣವನ್ನು ಅಂತಾರಾಷ್ಟ್ರ ಮಟ್ಟಕ್ಕೂ ಕೂಡ ಪರಿಚಯಿಸಿದಂತಹ ವಿಕಿಟಿಎಂ ಇವರು ಹೂಗುಚ್ಛ ಕೊಡುವುದರ ಮುಖಾಂತರ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಬರಲಿ. ಸೊ ಇಷ್ಟೆಲ್ಲ ವಿಷಯಗಳಿದೆ ಅಂತ ಹೇಳಿ ನನಗೆ
ಇಟ್ಸ್ ಎ ಗೂಸ್ ಬಂಪ್ ಮೂಮೆಂಟ್. ಯಾಕಂದರೆ ನಾನು ವೆಲಯನ್ ಸರ್ನ ಹಿಸ್ಟ್ರಿ ಕೊಡಿ, ನನಗೆ ಆ ಹಿಸ್ಟ್ರಿ ಓದಬೇಕು ಅಂತ ಕೇಳಿದ್ದೆ ಸರ್ ಹತ್ರ. ಸೊ ಸರ್ ಹೇಳಿದರು ನಾನು ಕೊಡ್ತೇನೆ ನಿಮಗೆ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿ. ರೆಡ್ ರೋಸ್ ಅಂದರೆ ಪ್ರೀತಿಯ ಸಂಗೀತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಹಾಗಾಗಿ ಅವರ ಹಿಸ್ಟ್ರಿ ಕೇಳಿ ನನಗೆ ಒಂದು ಗೂಸ್ಬಂಪ್ಸ್. ಯಾಕಂದರೆ ನಾವು ಎಲ್ಲ ರೀತಿಯ ಕ್ರೀಡೆ, ಅಂದರೆ ಐ ಆಮ್ ಅ ಸ್ಪೋರ್ಟ್ಸ್ ಮ್ಯಾನ್, ಸೊ ಎಲ್ಲ ರೀತಿಯ ಕ್ರೀಡೆಯಲ್ಲಿ ನಾನು ಪಾಲ್ಗೊಂಡಿದ್ದೆ. ಬಟ್ ಈ ಪಾರಿವಾಳ ಹಾರಿಸುವಂಥದ್ದು ಒಂದು ಒಳ್ಳೆ ವಿಷಯ. ನನಗೆ ತಲೆಗೆ ಉಳಿಲಿಲ್ಲ, ಒಂದು ಹಿರಿಯ ವ್ಯಕ್ತಿ ಇಷ್ಟು ಗಂಟೆಗಳ ಕಾಲ ಒಂದು ಹಾರಿಸಿದ್ದಾರೆ ಅಂದರೆ ಇದೊಂದು ಆಕ್ಚುಲಿ ರೆಕಾರ್ಡ್. ಅದು ರೆಕಾರ್ಡ್ ಆಗಿಲ್ಲ, ಅದು ನನ್ನ ಲೆಕ್ಕದಲ್ಲಿ ಅದು ರೆಕಾರ್ಡ್ಗಿಂತ ದೊಡ್ಡ ವಿಷಯ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಸೊ ಹಾಗೆ ನಮ್ಮ ಜೊತೆ ಇವತ್ತು ಸರ್ ಹೇಳಿದ್ರು ಆಲ್ರೆಡಿ, ಇವರ ಸಹಕಾರ ಪ್ರೀತಿ ನಮ್ಮೇಲೆ ಯಾವಾಗಲೂ ಇದೆ ಅಂತ ಹೇಳಿ. ಸೊ ಮಿಸ್ಟರ್ ಹರಿಕೃಷ್ಣ ಸರ್ ಬಂಟ್ವಾಲ್, ಇವರು ಒಂದು 2 ಮಾತು ನಮ್ಮ ಎಲ್ಲರಿಗೋಸ್ಕರ ಆಡಿದರೆ ಭಾರಿ ಒಳ್ಳೆಯಿತ್ತು. ಯಾಕಂದರೆ ಅವರಿಗೆ ಕಾರಣಾಂತರಗಳಿಂದ ಬೇಗ ಹೋಗ್ಲಿಕ್ಕಿದೆ, ಇನ್ನೊಂದು ಫಂಕ್ಷನ್ ಇದೆ. ಸೊ ಹಾಗಾಗಿ ಅವರನ್ನ ಒಂದು 2 ಮಾತಾಡಿಸುವ, ಅವರ ವ್ಯೂ ಅನ್ನು ನಮ್ಮ ಹತ್ರ ಶೇರ್ ಮಾಡಿ. ಸೊ ಓವರ್ ಟು ಯು ಸರ್. ಜ್ವರನ ಸಂಭಾಳದಲ್ಲಿ ನಮ್ಮ ಅತಿಥಿಗೆ ಅವರ ಒಂದು ಅದ್ಭುತವಾದಂತಹ ಮಾತುಗಳನ್ನು ನಮ್ಮ ಇವತ್ತಿನ ನಮ್ಮ ಜಿಲ್ಲೆಯಲ್ಲಿ ಯಾರೂ ಮಾಡದಂತಹ ಒಂದು ಕ್ಷೇತ್ರದಲ್ಲಿ ಒಂದು ಕಾಂಪಿಟಿಷನ್ ಅನ್ನ, ಒಂದು ಸ್ಪರ್ಧೆಯನ್ನ ಮುಂದಿಟ್ಟು ನಮ್ಮ ಜಿಲ್ಲೆಯ ಯುವಶಕ್ತಿ ಏನಿದೆ ಅವರ ಕುತೂಹಲ ಆಸಕ್ತಿಯ ಕ್ಷೇತ್ರವನ್ನು ಗುರುತಿಸಿಕೊಂಡು ಒಂದು ಹಿಲ್ ಬರ್ಡ್ಸ್ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿ ಕಳೆದ 5 ವರ್ಷಗಳಿಂದ ಈ ಸ್ಪರ್ಧೆಯನ್ನ ಕಳೆದ 2 ವರ್ಷದಿಂದ ಈ ಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಕರ್ನಾಟಕ ಈ ಒಂದು ಹಿಲ್ ಬರ್ಡ್ಸ್ಗೆ ಈ ಒಂದು ಸ್ಪರ್ಧೆಯನ್ನು ನಡೆಸುವಂತಹ ಶಕ್ತಿ ಅನ್ನು ಗುರುತಿಸಿ ಅವರಿಗೆ ಲೈಸೆನ್ಸ್ ಪರವಾನಗಿ ಕೊಟ್ಟಂತಹ ಕರ್ನಾಟಕದ ಏಕೈಕ ಒಂದು ಸಂಸ್ಥೆ ಅಂದ್ರೆ ಅದು ಹಿಲ್ ಬರ್ಡ್ಸ್. ಅದಕ್ಕೆ ಕಾರಣ ನನ್ನ ಆತ್ಮಮಿತ್ರರಾದ ಮೊಹಮ್ಮದ್ ನವಾಜ್. ನನಗೊಂದು ಲೆಕ್ಕ ಹೇಳಿದರು, ನಮ್ಮ ದೇಶದಲ್ಲಿ ಸುಮಾರು ಉತ್ತರ ಪ್ರದೇಶ ಮತ್ತು ಕೇರಳ ಇಲ್ಲಿ ಹೈಯೆಸ್ಟ್ ಪಾರಿವಾಳ ಹಾರಿಸುವಂತವರಿದ್ದಾರೆ. ಅದರಲ್ಲಿ ತಮಿಳಿನಲ್ಲಿ ಬಂದವರು 30 ಗಂಟೆ ಪಾರಿವಾಳ ಹಾರಿಸಿದವರು ಇಲ್ಲಿ ನಿಂತು ಕೂತ್ಕೊಂಡಿದ್ದಾರೆ. ಇನ್ನೊಬ್ಬರು ಯೂಸುಫ್ ಇದ್ದಾರೆ. 16 ಲಕ್ಷ ಜನ ಪಾರಿವಾಳ ಹಾರಿಸುವಂತಹ ಜನ ಯುವಕರು ಭಾರತದಲ್ಲಿ ಇದ್ದಾರೆ ಅನ್ನೋದು ನನಗೂ ಆಶ್ಚರ್ಯ ಆಯಿತು. 16 ಲಕ್ಷ ಜನ ಪಾರಿವಾಳ ಹಾರಿಸುವಂತಹ ಜನ ನಮ್ಮ ದೇಶದಲ್ಲಿದ್ದಾರೆ. ಕೇರಳ ಮತ್ತು ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಜನ ಇದ್ದಾರೆ. ನಮ್ಮ ಶ್ವೇತಾ ಸ್ವರ್ಣರು ಹೇಳಿದರು, ಇತಿಹಾಸದ ಬಗ್ಗೆ ಹೇಳಿದರು. ಇತಿಹಾಸ ಅಂದ್ರೆ ಏನು ಅಂತ ಪ್ರಶ್ನೆ. ಇತಿಹಾಸ ಅಂದ್ರೆ ಬೇರೆ ಯಾವುದಲ್ಲ, ಮನುಷ್ಯನ ಇತಿಹಾಸವೇ ಜಗತ್ತಿನ ಇತಿಹಾಸ. ಜಗತ್ತಿನ ಎಲ್ಲ ಕ್ಷೇತ್ರಗಳಲ್ಲಿಲ್ಲ, ಭಾಷೆಯಿಂದ ಆಗಿಲ್ಲ, ದೇಶದ ಆಗಿಲ್ಲ, ಚರಿತ್ರೆ ಇತಿಹಾಸ ನಿರ್ಮಾಣ ಆಗಿರೋದು ಮನುಷ್ಯನಿಂದಲೇ. ಜಗತ್ತು ನಿರ್ಮಾಣ ಆಗಿದೆ, ಜಗತ್ತು ಇತಿಹಾಸ. ಇದು ನಮ್ಗೆ ಗೊತ್ತಿರಬೇಕು. ಹಾಗೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ನೋಡಿದೆ ರಾಯಲ್ ರೋಲಿಂಗ್ ಕಪ್ ವಿನ್ನರ್ಸ್ ಮತ್ತು ರಾಯಲ್ ಜನರೇಷನ್ ಕಪ್ ವಿನ್ನರ್ಸ್ ಅಂತ. ಇಲ್ಲಿ ಎಲ್ಲ ಯುವಕರು ಸೇರಿದ್ದೀರ. ಒಂದು ಇತಿಹಾಸ ನಿರ್ಮಾಣ ಮಾಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆ. ಕರ್ನಾಟಕದಲ್ಲಿ ಇಂಥ ಇದು ಬೆಂಗಳೂರವ್ರು ಕೇಳಿದ್ರೆ ಅವರಿಗೆ ಆಶ್ಚರ್ಯ ಆಗುತ್ತೆ, ಇಲ್ಲಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಆಗುತ್ತಾ ಅಂತ. ಇಲ್ಲ, ಅದಕ್ಕೆ ಕಾರಣ ನೀವು. ಅದಕ್ಕೋಸ್ಕರ ಇವತ್ತು ಮೊಹಮ್ಮದ್ ನವಾಜ್ ರವರು ಏನು ಈ ಒಂದು ಸ್ಪರ್ಧೆಯನ್ನು ಮಾಡಿದ್ದಾರೆ, ಅದು ಅವರಿಗೋಸ್ಕರ ಮಾಡಿದ್ದಲ್ಲ, ನಿಮ್ಮ ಒಳಗೆ ಇರುವಂತಹ ಒಬ್ಬ ಬದಲಾವಣೆ ಮಾಡತಕ್ಕಂಥ, ಪರಿವರ್ತನೆ ಮಾಡತಕ್ಕಂಥ, ಚರಿತ್ರೆಯನ್ನು ನಿರ್ಮಾಣ ಮಾಡತಕ್ಕಂಥ, ಇತಿಹಾಸ ನಿರ್ಮಾಣ ಮಾಡತಕ್ಕಂಥ ಒಂದು ಶಕ್ತಿ ನಿಮ್ಮಲ್ಲಿ ಇದೆಯಲ್ಲ, ಆ ಶಕ್ತಿಗೆ ಒಂದು ಬೆಳಕು ಬರಬೇಕು. ಆ ಬೆಳಕನ್ನು ಹೊತ್ತಿಸಿಕೊಂಡು ನಮ್ಮ ಮುಂದಿನ ದಿನದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಇಂಥ ಕಾರ್ಯಕ್ರಮ ನಡೆಸುವಂತಹ ಶಕ್ತಿ ಮತ್ತು ಮೊಹಮ್ಮದ್ ನವಾಜರಿಗೆ ಇನ್ನೂ ದೊರಕಲಿ. ಈ ಹುಡುಗರಲ್ಲಿ ಅನೇಕ ಪ್ರತಿಭೆಗಳಿದೆ. ಆ ಪ್ರತಿಭೆಗಳನ್ನು ಹೆಕ್ಕುವಂತಹ, ಅದನ್ನು ನೋಡಿ ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡಿಸುವಂತಹ ತಾಕತ್ತು ಬೆಳೆಸುವಲ್ಲಿ ನಿಮ್ಮ ಕೆಲಸ ಆಗಲಿ ಅಂತ ಹೇಳಿಕೊಂಡು ಅವಕಾಶ ಬಂದಿದ್ದರೆ ಮಾತು ಕೇಳ್ತೇನೆ.
ಈ ಕ್ರೀಡೆಗೆ ಉಂಟಲ್ಲ, ಈ ಒಂದು ಇದಕ್ಕೆ ಹೆಚ್ಚಿನ ಸರ್ಕಾರದಿಂದ ಪ್ರೋತ್ಸಾಹ ಸಿಗುವಂತಹ ಕೆಲಸವನ್ನು ಅವರು ವಿರುದ್ಧ ಪದವಿಯಲ್ಲಿದ್ದೀರಿ. ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸರ್ಕಾರ ಸರ್ ಆಕ್ಚುಲಿ ನಾವಿವಾಗ ನಿಮ್ಮನ್ನ ಕರೀಬೇಕು ಅಂತ ಇದ್ವಿ. ಇದರ ಮೋಟಿವೇಶನ್ಗೆ ನಿಮ್ಮ ಮೋಟಿವೇಶನ್ ಇರಲಿ ಅಂತೇಳಿ ನಿಮ್ಮನ್ನ ವೇದಿಕೆಗೆ ಇನ್ವೈಟ್ ಮಾಡ್ಲಿಕ್ಕಿದ್ವಿ. ಸೊ ನೀವು ಅಲ್ಲಿಂದನೇ ನಿಮ್ಮ ಮೋಟಿವೇಶನ್ ಅವರ ಥ್ರೂ ಹೇಳ್ತಾ ಇದ್ದೀರಾ, ಖುಷಿ ಆಯ್ತು ನಮ್ಗೆ. ನಮ್ಮದೊಂದು ಟೀಮ್ ಇತ್ತು ಹಿಂದೆ, ಕಳ್ಳಿಗೆ ನವಾಜು, ನಾನು, ಅರುಣ್ ಕೊಯ್ಲು, ಒಂದು 4 ಜನ ಯಾವ ಒಟ್ಟಿಗೆ ಇದ್ದೀವಿ. ನಾವು ಯಾವುದೇ ಹೋದ್ರು ಕೂಡ ಇವತ್ತು ನಾವು ಒಟ್ಟಿಗೆ ಇದ್ದೇವೆ. ನಮ್ಗೆ ಪಕ್ಷ ಇಲ್ಲ, ಜಾತಿ ಇಲ್ಲ, ಭಾಷೆ ಇಲ್ಲ. ಮನುಷ್ಯತ್ವಕ್ಕಿಂತ ದೊಡ್ಡದು ಯಾವುದಿಲ್ಲ. ಮಾನವ ಸಂಬಂಧಗಳ ಪರಿಚಯ ನಮಗಿರಬೇಕು. ಮಾನವತೆಯ ದರ್ಶನ ಏನು ಅಂತ ನಮಗೆ ಅರ್ಥ ಆಗಿರಬೇಕು. ನಾವು ಯಾವ ರೀತಿಯಲ್ಲಿ ಬದುಕಬೇಕೆನ್ನುವಂತಹ ಮನುಷ್ಯನ ಹುಟ್ಟಿನ ರಹಸ್ಯ ನಮಗೆ ಅರ್ಥ ಆದಾಗ ನಮ್ಮ ಮುಂದೆ ಜಾತಿ, ಧರ್ಮ, ಭಾಷೆ, ಪಕ್ಷ ಯಾವುದು ಬರುವುದಿಲ್ಲ ಅನ್ನುವಂಥದ್ದು ನಮಗೆ ನವಾಜ್ರವರಿಗೆ ಹೇಳಿದ್ರು ನಮ್ಮ ಮಿತ್ರ ನಾಗನಾಥ್ರವರು. ಸರ್ಕಾರದಿಂದ ನಾನು ಮಂತ್ರಿ ಅಲ್ಲ, MLA ಅಲ್ಲ, ಆದರೂ ಕೂಡ ಅದಕ್ಕೆ ಕೊಡುವಂತಹ ಏನಾದರೂ ಸರ್ಕಾರದ ಕೊಡುವಂತಹ ವ್ಯವಸ್ಥೆ ಇದೆ. ಖಂಡಿತವಾಗಿ ಆ ವ್ಯವಸ್ಥೆಯನ್ನು ನಾನು ಗುರುತಿಸಿ ಅದನ್ನು ಕೊಡತಕ್ಕಂಥ ಕೆಲಸ ಮಾಡ್ತೇನೆ ಅನ್ನೋ ಒಂದು ಭರವಸೆ ಖಂಡಿತವಾಗ್ಲೂ ಒಂದು ಅದ್ಭುತವಾದಂತಹ ಮಾತು ಅಂತ ಹೇಳ್ಬೋದು. ನಾನು ಆಗ್ಲೇ ಹೇಳಿದೆ, ಶ್ವೇತಾ ಅವರು ಕೂಡ ಹೇಳಿದ್ರು, ಅವರ ಒಂದು ಸಹಕಾರ ಇವತ್ತಲ್ಲ ಮುಂಚಿನಿಂದಲೂ ಇದೆ. ಸೊ ಖಂಡಿತವಾಗ್ಲೂ ಸರ್ ನಿಮ್ಮ ಒಂದು ಸಹಕಾರ ಇದೇ ತರ ಯಾವಾಗ್ಲೂ ಇರ್ಲಿ. ಅಂಡ್ ನಿಮ್ಮ ಒಂದು ಪ್ರೋತ್ಸಾಹ ಈ ಒಂದು ಹಿಲ್ಬರ್ಟ್ ಪಿಜನ್ ಫ್ಲೈಯಿಂಗ್ ಕ್ಲಬ್ ನ ಜೊತೆ ಇರುವುದು ಒಂದು ದೊಡ್ಡ ಬಲ ಅಂತ ಹೇಳ್ಬೋದು. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಅದ್ಭುತವಾದಂತಹ ಮಾತನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಕ್ಕೆ. ಇನ್ನು ಮುಂದೆ ಕಳ್ಳಿಗೆ ತಾರನಾಥ್ ಸರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಹಿ ಈಸ್ ಎಕ್ಸ್ ಚೇರ್ಮನ್ KCDC ಗವರ್ಮೆಂಟ್ ಆಫ್ ಕರ್ನಾಟಕ. ಅಲ್ಲಿಂದಲೇ ಅವರ ನುಡಿಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಖಂಡಿತವಾಗ್ಲೂ ಈಗ ನಿಮ್ಮ ಸರದಿ, ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹದ ನುಡಿಗಳು ನಮ್ಮೆಲ್ಲರಿಗೋಸ್ಕರ. ಜೋರಾದ ಚಪ್ಪಾಳೆ ಅವರೇ. ಕರೆದ ಸತಿ ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಹಣಗಳು ಏನು ಬರ್ತದೆ ಆನಿಲ ಭಾರಿ ಶುಭ್ರತಿ ಕಾರ್ಯಕ್ರಮ ಮತ್ತೆ ಒಂಜಿ ವಾರದ ಪೀರವು ನವಾಜ್ ಒಂಜಿ ಫೋನ್ ಬರ್ಕೊಂಡು ಬಾಂಬೆ ಹಿಡಿದು ಬರ್ಕೊಂಡ ಫೋನ್ ಈ ಕಾಂಪಿಟೇಷನ್ ತೂಪೇರು ಬಾಂಬೆದಲ್ಲಿ ಆ ಒಂಜಿ ಪುದ ಏನು ಕೊರ್ಪಾರ 2 ಲಕ್ಷ ರೂಪಾಯಿ ಕೊರ್ಪ ಬಂಡೇರು ಬಾಂಬೆದಲ್ಲಿ ತುಳಿ ಈ ಕಾಂಪಿಟೇಷನ್ ಓಡಿ ಮುಟ್ಟ ಫೋನ್ ಒಂದು ಬಂದ ಆತು ಒಂಜಿ ಫೇಮಸ್. ದೆನ್ ಯಾಕೆ ಇವತ್ತು ನಾನು ಪ್ರಸ್ತಾಪ ಮಾಡ್ತೇನೆ ಹೇಳಿದರೆ, ಈ ಇನ್ಸ್ಟಿಟ್ಯೂಷನ್ ಉಂಟಲ್ಲ 10 ಬಸ್ಸುಗಳು ನಿಮ್ಮ ಕೆಳಗೆ ನೋಡಿದ್ದೀರಿ. ಈ ಇನ್ಸ್ಟಿಟ್ಯೂಷನ್ 10 ಬಸ್ಸುಗಳು 1.5 ವರ್ಷ ಆಯಿತು. ಶೈಕ್ಷಣಿಕ ವ್ಯವಸ್ಥೆ ಇಲ್ಲ, ಅಡ್ಮಿಷನ್ ಇಲ್ಲ, 1 ಪೈಸೆ ಆದಾಯ ಇಲ್ಲ. ಸುಮಾರು 3 ಲಕ್ಷ ರೂಪಾಯಿ ಬಾಡಿಗೆ ಇದಕ್ಕೆ ಕೊಡಬೇಕು. ಈ ಕಟ್ಟಡಕ್ಕೆ 7 ರಿಂದ 8 ಲಕ್ಷ ರೂಪಾಯಿ ಪರ್ ಮಂತ್ ಸ್ಟಾಫಿನವರಿಗೆ ಅದನ್ನು ಕೊಡುವಂಥ ವ್ಯವಸ್ಥೆ ಇದೆ. ಒಂದು ಬಸ್ಸನ್ನು ನೀನು ಮಾರ್ಗದಲ್ಲಿ ಓಡಿಸಬೇಕಾದ್ರೆ ಒಂದು ಬಸ್ಸಿಗೆ 1.5 ವರ್ಷ ಆಗಿದೆ, ನಿಂತಲ್ಲಿ ನಿಂತಿದೆ 80,000 ರೂಪಾಯಿ ಖರ್ಚಿದೆ ಒಂದು ಬಸ್ಸಿಗೆ. ಆದರೂ ಕೂಡ ಮೊಹಮ್ಮದ್ ನವಾಜ್ ಯಾವುದಕ್ಕೂ ಗಡಿಬಿಡಿ ಮಾಡಲಿಲ್ಲ. ಈ ಒಂದು ಸ್ಪರ್ಧೆಯನ್ನು ಕಳೆದ ವರ್ಷ ಮಾಡಿದ್ರು, ಈ ವರ್ಷ ಮಾಡಿದ್ರು, ಎಷ್ಟು ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ನವಾಜ್ ಮಾತ್ರ ಅಲ್ಲ, ಆ ಎಂಟೈರ್ ಕುಟುಂಬ, ಇವರ ಹೆಂಡತಿ ಜರಾನಾ ನವಾಜ್, ಇವರ ಮಗಳು, ಇವರ ಅಳಿಯ ಎಲ್ಲರೂ ಸೇರಿಕೊಂಡು ಈ ಅದ್ಭುತವಾದ ಈ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಒಟ್ಟಿಗೆ ಮೊನ್ನೆ ಯೂಟ್ಯೂಬ್ನಲ್ಲಿ ಬಂತು, ನಾನು ನೋಡಿದೆ. എനിക്ക് തോന്നുന്നില്ല സഡൻ യൂട്യൂബിൽ വന്നത് ഹിൽബർഡ്സ് പണ്ട ലാസ്റ്റ് ടൈം മൊമെന്റ് നല്ല ഉണ്ടായിരുന്നില്ല. ಲಾಸ್ಟ್ ಟೈಮ್ ಕೊಟ್ಟು ಹಿಂಪಡಿಸಿಕೊಂಡು ತುಯೆ ಒಂದು 5-10 ನಿಮಿಷ ಆಯ್ತು. ಒಂದು ಎತ್ತು ಶೋಕ್ರಿ ಎಂದು ಮಂತೇವೆ ಇನ್ಸ್ಟಿಟ್ಯೂಷನ್ಗೆ ಏನೇತೋ ಸತ್ತಿ ಬೈದೆ ಏನು ಗೊತ್ತೇ ಅಜ್ಜಿ ಇಂದೆತ್ತ ಮಿದ್ದು ನಿಕ್ಲು ಮೀನಿ ಹೋದು ತುಯರ್ನ ಅಂದೆತ್ತ ತುಯರ್ನ ಅಲ್ಪ ಏತು ಸಾಕೊಂಡುಳ್ಳೇರು, ಏತು ಖರ್ಚು ಮಾಡ್ತೊಂದುಳ್ಳೇರು, 2 ಜನ ಉಳ್ಳೇರು ಐತ ವ್ಯವಸ್ಥೆನೇ ತುಯರೆ. ಏನು ಆಶ್ಚರ್ಯ ಉಂಟು, ಮೊಹಮ್ಮದ್ ನವಾಜ್ಗೆ ಈ ರೀತಿಯದವ್ರಿಗೆ ಅಭಿರುಚಿ ಉಂಟಾಗ್ತಾ ಬಂಡದ್ದು ತುಯರತೆ. ತಮಿಳುನಾಡುದಾರೆ ಬೈದೆ 30 ಗಂಟೆ ದುಃಖ. ನಮ್ಮ ಇಡೀ ರಾಷ್ಟ್ರ ಮಟ್ಟದ ಒಂದು ದಾಖಲೆ ಆಪಣಿಂಚು ಸಂದರ್ಭ ಆ ವ್ಯಕ್ತಿ ಬೈದೇನೆ ಏತು ಕೊಡುಡೆ ಕಾರ್ಯಕ್ರಮ ಅಂತಂದುಳ್ಳೇನೆ. ಐದು ಕೊಡದು ಮಾತನ್ನ ಪರವಾದ ವಿಶೇಷವಾದ ಈ ಮಾತು ಅತಿಥಿಗುಣ ಪರವಾದ ನವಾಜ್ ನಮ್ಮ ಕುಟುಂಬದಕ್ಕೆ ನವಾಜ್ ಈ ಕಾರ್ಯಕ್ರಮ ಮಾತ ಆರ್ಗನೈಸ್ ಮಂತ್ನಕ್ಕೆ ಮಾತ ನಮ್ಮಲ್ಲಿ ಜೋರಾದ ಕೈ ಚಪ್ಪಾಳೆ
ಹರಿಕೃಷ್ಣ ಬಂಟ್ವಾಳ ಕ್ಯೂನೆಕ್ಸ್ ಸಂಸ್ಥೆದ ಅಧ್ಯಕ್ಷರು, ಬಟ್ ಪ್ರಭಾವಿ ವ್ಯಕ್ತಿ ಹರಿಕೃಷ್ಣ ಬಂಟ್ವಾಳ. ದಾಯಿಂದೇನೆ ತಂಕಂಡ ಓಡೆ ಆದ್ರೆ ಈ ಕಾರ್ಯಕ್ರಮ ಕೊಡೋದು ಬ್ಯಾಂಗ್ಳೂರ್ ಇರ್ತೀರಿ, ಕಾರ್ಯಕ್ರಮ ಕೊಡೋದೇನು ಫೋನ್ ಅಂತ ಕಂಡೆ ಹರಿಕೃಷ್ಣರೇ ಎಂಚಿನ ಅಂಡ ತೊಂದರೆ ಜಿಬರು ಡೇ ಬಂಡದೆ ನಿಗ್ಲಡೆ ಏನ ಪನ್ನಡ 4 ಗಂಟೆಗೆ 5 ನಿಮಿಷ ಉಣ್ಣಾಗ ಹರಿಕೃಷ್ಣ ಬಂಟ್ವಾಳ ಏನು ನಮ್ಮ ಅವರ ಈ ದಿನವು ಸಕಲ ವಿಘ್ನ ನಿವಾರಕ ಗಣಪನ ಈ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಏತ ಪವಿತ್ರವಾದ ಈ ದಿನಕ್ಕೆ ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ದಿಪ್ಪನ ಮೂಲಕ ನಮಾಜ್ ಏತೊಂದು ಆತ್ಮೀಯತೆ ಒಂದು ಜಾತ್ಯಾತೀತ ಮನೋಭಾವನೆ ಐನೇ ಹರಿಕೃಷ್ಣ ಬಂಟ್ವಾಳ ಬಂಡೆ ಇದು ದಾದ ಬಂಡೆದ ಹರಿಕೃಷ್ಣ ಬಂಟ್ವಾಳ ಈ ಒಂದು ರೀತಿಯ ಕಾಂಪಿಟೇಷನ್ ಓದ್ಪಲ ಇಜ್ಜಿ ಈ ಕಾಂಪಿಟೇಷನ್ ತುಯರ ಆ ಯೂಟ್ಯೂಬ್ ಬತ್ತನ ಒಂಜಿ ವಾರಡ್ ಐದು ಒಂದು ಎಪ್ರಿಸಿಯೇಷನ್ 25,000 ಜನಕ್ಕೂ ಇಂಥದ್ದು ಎಪ್ರಿಸಿಯೇಷನ್ ಅಂತ ಐದು ಎಲ್ಲ ಹೊಡಿ ನಮ್ಮ ಜವಳಿ ಆಯ್ತಾ ಪಿರೌಡೆ ಉಳ್ಳೇದು ಕೋಡೆ ಒಂಜಿ ಫಾರಿನ್ ಲೇಡಿ ಒಂಜಿ ಆಲ್ ದ ಬೆಸ್ಟ್ ಪಂಡ ಒಂದು ಉಳ್ಳೇದು ಒಬ್ಬದ ಒಂದು ದೇಶದ ಇದೈದ ದೇಶದ 6 ಹಿಲ್ ಬರ್ಡ್ಸ್ ಸೆಪ್ಟೆಂಬರ್ 1ನೇ ತಾರೀಕಿಗೆ ನಡಪನಂಚಿನ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೊಟ್ಟು ಅಲ್ಪದ ಪಂಡು ಕುಟ್ಲ ಹೋಗು ಫಾರಿನ್ ಹೋಗು ಇಲ್ಲಿ ಬಡ್ತು ತು ಏನು ಪರ್ಫೆಕ್ಟ್ ಅದ್ ಅಂತೊಂದು ಐಕೇನ ಹರಿಕೃಷ್ಣ ಬಂಪೆ ಹರಿಕೃಷ್ಣರೇ ಕಂಬಳ ನಮ್ಮ ಜಿಲ್ಲೆದ ಹೆಮ್ಮೆದವರು ಅಂಚನೆ ಕಂಬಳದ ಪ್ರೋತ್ಸಾಹ ಕೊರಪ ಖಂಡಿತವಾದ ಈ ಕರ್ನಾಟಕ ರಾಜ್ಯದ ಲೈಸೆನ್ಸ್ ದೆತ್ತೊಂದು ಈ ಕಾರ್ಯಕ್ರಮ ಅಂತ ನಾವು ಒಂಜಿ ಆರ್ಗನೈಸೇಷನ್ ಇತ್ತ ಹಿಲ್ ಬರ್ಡ್ಸ್ ಈ ಮನಸ್ಸು ನಂಬರು ಖಂಡಿತವಾದ ಇದನ್ನು ಕಾನ್ಫಿಡೆನ್ಸ್ ಉಂಟು ಮೊಹಮ್ಮದ್ ನವಾಜುಡ ಪಂಪೆ ಒಂಜಿ ರೆಪ್ರೆಸೆಂಟೇಷನ್ ಹರಿಕೃಷ್ಣ ಬಂಟ್ವಾಳ ಕೊರಡು ಆ ಮೂಲಕ ಹರಿಕೃಷ್ಣ ಬಂಟ್ವಾಳ ಪರಿಪ್ರಭಾವಿ ವ್ಯಕ್ತಿ ಇನ್ನಿತ ವ್ಯವಸ್ಥೆ ಹೆಂಗೆ ಗೊತ್ತುಂಟು ಖಂಡಿತವಾದ ನೆಕ್ಸ್ಟ್ ಕಾಂಪಿಟೇಷನ್ ಆದ್ಮೇಲೆ ಉಲೈ ಈ ಸರ್ಕಾರದ ಖಂಡಿತವಾದ ಲೆಕ್ಕಪಡೆಯ ಸಹಕಾರ ಹರಿಕೃಷ್ಣ ಬಂಟ್ವಾಳ ಮನ್ಪು ಬೇರೆ ಎಂದು ಕಂಡಿದೆ ಆಯ್ತು ನನವರ ಜೋರಾದ ಹರಿಕೃಷ್ಣ ಬಂಟ್ವಾಳ ಎನ್ನೆಲ್ಲ ನವಾಜ್ನೆಲ್ಲ ಇನಿ ಕೊಡೆದರು ಸರಿ ಸುಮಾರು 35 ವರ್ಷ ಸ್ನೇಹ ದಾದಾಲ ಅಂಚಿಂಚಿ ಕಟ್ಟೋಣಂತೆ ನೆಲ ನೆನಪೆ ಕಂಡೆ ಅಂಚದ 3 ತರಕಾರಿ ಭಾರಿ ಕ್ರಿಯಾಶೀಲ ವ್ಯಕ್ತಿ ಬೇರೆ ಗುಡದಿ ಡೆಪ್ಯೂಟಿ ಮೇಯರ್ ಆಗುತ್ತೇನೆ ಬೇರೆ ಕಾರ್ಪೊರೇಟರ್ ಆಗುತ್ತೇನೆ ಆ ವ್ಯವಸ್ಥೆಗೆ ಮಾತ್ರ ಹಿಂಚಿ ಬರ್ತದೆ ಶೈಕ್ಷಣಿಕ ಸಂಸ್ಥೆಯನ್ನು ಕಟ್ಟಿದ್ದೇನೆ 10 ಬಸ್ ಓಡಿಕೊಂಡು ಗೊತ್ತು ನನಗೆ ತಲಪಾಡಿದ ಮೂಲೆಗೆ ಹೋಗ್ಕೊಂಡು BC ರೋಡ್ದ ಮೂಲೆಗೆ ಹೋಗ್ಕೊಂಡು ಅವೇ ರೀತಿ ಸುರತ್ಕಲ್ದ ಮೂಲೆಗೆ ಹೋಗ್ಕೊಂಡು ಅಲ್ಪತ್ತು ಜೋಗ್ಲೇನು 21 ಬರ್ತದೆ ಅದ್ಭುತವಾಗಿ ಶೈಕ್ಷಣಿಕ ವ್ಯವಸ್ಥೆಯನ್ನು ಮಂತು ನಂಚಿನ ವ್ಯಕ್ತಿ ಇನ್ನೊಂದು ಚಾಲೆಂಜ್ ಬೇಕಂತೇಳಿ ಈ ಚಾಲೆಂಜ್ ಪರಮಾತ್ಮೆ ಆ ಸಕಲ ನಿವಾರಕ ಗಣಪ ವಾವಿಘ್ನ ಬತ್ತಿಲ್ಲ ಈ ಕುಟುಂಬನೇ ಈ ವ್ಯಕ್ತಿಗೆ ಆಶೀರ್ವಾದ ಯಾಪಲ ಉಪ್ಪಡಿದ್ದಕ್ಕೆ ಒಂದು ಎಂಗೊಂದು ಅವಕಾಶ ಪ್ರಿಯರು ಪ್ರತಿ ವರ್ಷದ ಬರ್ತೇನೆ ಕಾರ್ಯಕ್ರಮ ನಾಟಕ ಅಂಚದ ಅವಕಾಶಕ್ಕೆ ಮಾತ್ರ ಆರ್ಗನೈಸರ್ಗೆ ಏನು ಒಂದಿಸ ಒಂದು ನಮ್ಮ ಎಂಪಿನ ಮಾಸ್ಟರ್ ಆಫ್ ಸೆರೆಮನೀಸ್ ಬೆಂಗಳೂರಲ್ಲಿ ಇರ್ತಾರೆ ಇದೇ ರಾಜ್ಯಕ್ಕೆ ಹಿಡ್ಕೊಂಡು ಸುಮಾರು ವರ್ಷ ಇಂದು ಬೇರೆ ನಾಯಕ ಬರ್ತದೆ ಏತು ಶೋಪುಡಿ ಏತು ಪೊನ್ನಡಿ ಈ ಕಾರ್ಯಕ್ರಮ ಏತು ಪೊನ್ನಡಿ ರಾಸಾಯನಿಕರ ಕನಿನ ಸರ್ಕಿಲ ಆಗುತ್ತೇವೆ ಏತ್ ಮತ್ತೊಂದು ಅಕ್ಲೆಗಳ ಆರ್ಗನೈಸರ್ಸ್ ನಿಖಿಲ ಪರವಾದ ವಿಶೇಷವಾದ ಅಭಿನಂದನೆ ಕೋರುವುದು ಎನ್ನ ಸರ್ ಜೊತೆ ಮಾತಾಡಿದೆ ಅಂಡ್ ದೆನ್ ಅವ್ರು ಇನ್ಫಾರ್ಮೇಶನ್ ಎಲ್ಲ ಕೊಟ್ಟರು ಅಂಡ್ ಆ ದಿನ ನಾವು ಡಾಕ್ಯುಮೆಂಟ್ರಿ ಅಂದ್ರೆ ನಮ್ಮ ಗುಡ್ಲ 24/7 ಚಾನೆಲ್ ಅಲ್ಲಿ ನಮ್ದೊಂದು ಪ್ರೋಗ್ರಾಮ್ ಇದೆ ಬಿಸ್ನೆಸ್ ಲೈನ್ ಅಂತ ಹೇಳುವಂಥದ್ದು. ಸೊ ಇಂಥದ್ದೆಲ್ಲ ಒಳ್ಳೆಯ ವಿಚಾರಗಳನ್ನ ಮಂಗಳೂರಲ್ಲಿ ಏನೆಲ್ಲ ಇಂಥದ್ದೆಲ್ಲ ತುಂಬಾನೇ ಯುನೀಕ್ ಆಗಿ ನಡೆಯುತ್ತೆ. ಸೊ ಇಂಥದ್ದೆಲ್ಲ ನಾವು ಕವರ್ ಮಾಡುವಂಥದ್ದು ಒಂದು ಕಾರ್ಯಕ್ರಮ. ಸೊ ಆ ಕಾರ್ಯಕ್ರಮಕ್ಕೆ ನಾವು ಹಿಲ್ಬರ್ಡಿಗೆ ಬಂದಿದ್ವಿ. ಸೊ ತುಂಬಾನೇ ಸೂಪರ್ ಆಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಆ ದಿನ ನಾವು ಲೈವ್ ಆಗಿ ಟೂರ್ನಮೆಂಟ್ ಆಗುವುದನ್ನ ಕೂಡ ನೋಡಿದ್ವಿ ಬೇಂದ್ರೆಯಲ್ಲಿ. ಒಂದು ಪಾರಿವಾಳ ಹಾರುವಂಥದ್ದು ಎಷ್ಟು ಗಂಟೆ ಹಾರುತ್ತೆ ಅಂತ ಹೇಳುವಂಥ ವಿಚಾರ ನಂಗೆ ಗೊತ್ತಿರಲಿಲ್ಲ. ನಾನು ಕೇಳಲ್ಪಟ್ಟಿದ್ದೆ, ನಮ್ಮ ನವಾಜ್ ಸರ್ ಹಾಗೂ ವಿಕ್ಕಿ ಹೇಳಿದ್ರು. ಬಟ್ ನನಗೆ ನೋಡ್ಲಿಕ್ಕೆ ಸಿಕ್ಕಿರುವಂಥದ್ದು ಒಂದು ಭಾಗ್ಯ ಅಂತಾನೆ ಹೇಳ್ಬೋದು. ಸೊ ಪಾರಿವಾಳಗಳು ಇಷ್ಟು ಎಂಥೂಸಿಯಾಸ್ಟ್ ಆಗಿರ್ತಾರೆ ಅಂಡ್ ಇಷ್ಟು ಅದರಿಂದ ಒಂದು ಟೂರ್ನಮೆಂಟ್ ಮಾಡ್ಬೋದು ಅಂತ ಹೇಳೋ ವಿಚಾರ ನಂಗೆ ಆ ದಿನ ಗೊತ್ತಾಗಿದ್ದು. ಸೊ ಈ ವಿಚಾರಗಳನ್ನ ನನಗೆ ನಮ್ಮ ಮಂಗಳೂರಿಗಳಿಗೆ ತಿಳಿಸ್ಬೇಕು ಅಂತ ಹೇಳೋ ನಿಟ್ಟಲ್ಲಿ ನಮ್ಮ ಕಾರ್ಯಕ್ರಮ ಬರುತ್ತೆ. ಸೊ ಜೋರಾದ ಚಪ್ಪಾಳೆ ನಮ್ಮ ಸರ್ ಒಂದು
ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ನಾವು. Mr. Kumar Vellayan is a famous visual jockey from Nagarkoili, Tamil Nadu. So, ಇವರ ಅದ್ಭುತ ಸಾಧನೆಗೆ ಹಿಲ್ಬರ್ಟ್ ವಿಷನ್ ಫ್ಲೈ ಕ್ಲಬ್ ನ ವತಿಯಿಂದ ಒಂದು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳ ಜೊತೆಗೆ ಸನ್ಮಾನವನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಯಶಸ್ಸು ಇದೇ ರೀತಿ ಮುಂದುವರಿಲಿ. ನಿಮ್ಮ ಸಾಧನೆಗೆ ನಮ್ಮ ಎಲ್ಲರ ಒಂದು ಅಭಿನಂದನೆಗಳು. ಇರ್ಫಾನ್ ಕುದ್ರೋಳಿ. ನಾವು 5 ಗಂಟೆ ಟಿವಿ ನೋಡಿ ಮತ್ತೆ ಕಾಣಿಸ್ತೀವಿ. Yes, ಈ ಎಲ್ಲ ರೆಫರೀಸ್ ಗಳಿಗೋಸ್ಕರ ಜೋರಾದ ಚಪ್ಪಾಳೆ ಬರಲಿ. ಕಮ್ ಆನ್. Yes. ಹಾಗೆಯೇ ಮುತ್ತಲಿ ಕುಂಚತ್ ಬೈ ಇವರಿದ್ದಾರಾ? ಮುತ್ತಲಿ ಕುಂಚತ್ ಬೈ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ ಅವರದ್ದು. ಸರ್ ಕಟ್ ಓಪನ್ ಮಾಡಿದ್ದಾರೆ. ಓಕೆ ಎಸ್, ಮುತ್ತಲಿ ಕುಂಚತ್ ಬೈ ಇವರು ಕೂಡ. ಎಸ್, ಶ್ವೇತಕ ಅದರ ಜೊತೆಗೆ ಆಗ್ಲೇ ನವಾಜ್ ಬಾಯ್ ಅವರು ಹೇಳಿದ್ರು, ನಮ್ಮ ಈ ಒಂದು ಪಿಜನ್ ಟೂರ್ನಮೆಂಟ್ ನ್ಯಾಷನಲ್ ಲೆವೆಲ್ಗೆ ರೀಚ್ ಆಗಿದೆ. ಅದರಲ್ಲೂ ಕೂಡ ನಮ್ಮ ರೆಫರೀಸ್ಗಳು ನ್ಯಾಷನಲ್ ಲೆವೆಲ್ ಕೂಡ ಆಯ್ಕೆ ಆಗಿದ್ದಾರೆ. ಸೊ ಅದು ಬಂದ್ಬಿಟ್ಟು ಹೈ ಫ್ಲೈಯರ್ ಪಿಜನ್ ಅಸೋಸಿಯೇಷನ್ ತಿರುವನಂತಪುರದಲ್ಲಿ ನಡೆದಂತಹ ರೆಫರೀಸ್ಗಳಿಗೆ ಸನ್ಮಾನಿಸ್ತಾ ಇದ್ದಾರೆ. ಮೊದಲನೇದಾಗಿ ಕಮರ್ ಕುದ್ರೋಳಿ ಅವರು. ಎಸ್, ಕಮರ್ ಕುದ್ರೋಳಿ ಸರ್. ಕಮರ್ ಕುದ್ರೋಳಿ ಅವರು ಸರ್ ಪಾಟಿ ಅವರು. ಸರ್ ನೆಕ್ಸ್ಟ್ ಸರ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಲಿಕ್ಕಿರುವಾಗ ನಮ್ದೊಂದು ನೆನ್ಪಿಟ್ಟಿರಿ, ಬ್ಯಾಗ್ ಇಬ್ರು ಪ್ಯಾಕ್ ಮಾಡಿ ಇಟ್ಟಿದ್ದೇವೆ ನಾವು. ಓಕೆ, ಎಸ್, ಜೋರಾದ ಸವಾಲದಲ್ಲಿ ಕಮರ್ ಕುದ್ರೋಳಿ ಅವರಿಗೆ ನ್ಯಾಷನಲ್ ಲೆವೆಲ್ ರೆಫರಿ ಆಗಿ ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ಗೆ ನಮ್ಮ ಜೊತೆ ಇದ್ದಾರೆ ಅನ್ವರ್. ಇದಾರಾ ಅನ್ವರ್ ಬೇಗ್ರೆ? ಎಲ್ಲಿದ್ರು ಓಡಾಡಿ ಬನ್ನಿ ಸರ್. ಎಸ್, ಬನ್ನಿ ಸರ್. ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದ್ದೀರಾ ಸರ್? ಪಾರ್ಟಿ ಎಲ್ಲ ಸೇರಿ ಕೊಡ್ತೀರಾ ಅಲ್ಲ ಒಬ್ಬೊಬ್ಬರೇ ಕೊಡ್ತೀರಾ? ಇವ್ರು ಸ್ವಲ್ಪ ಲುಕ್ ನಂತರನೇ ಇದೆ. ಎಸ್, ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ ಶಬೀರ್ ಕುದ್ರೋಳಿ ಅವರು. ಎಸ್, ಶಬೀರ್ ಕುದ್ರೋಳಿ. ಜೋರಾದ ಚಪ್ಪಾಳೆ ಬರಲಿ ಶಬೀರ್ ಕುದ್ರೋಳಿ ಅವರಿಗೆ. Yes, coming up next, ಅಶ್ವಥ್ ಬೇಗರೆ. ಎಸ್, ಬರ್ಲಿ ಅಶ್ವಥ್ ಬೇಗರೆ ಅವರು. ಇನ್ನೊಂದು ವಿನಂತಿ ಇದೆ, ಇನ್ ಕೇಸ್ ಸರ್ಟಿಫಿಕೇಟ್ ಆಚೆ ಈಚೆ ಆಗಿದ್ರೆ ಇವರಿಗೆ ಆಕ್ಚುಲಿ ಈಸಿ ನೋಡಕ್ಕೆ ಪಾರಿವಾಳ ಹೈಟ್ ನೋಡಿ. ನೆಕ್ಸ್ಟ್ ಕಮಿಂಗ್ ಅಪ್ ವಿ ಹ್ಯಾವ್ ರಾಜೇಶ್ ಕಣ್ಣನ್. ರಾಜೇಶ್ ಅವರೇ ನಮಸ್ಕಾರ, ಬನ್ನಿ ಸರ್. ಕಂಗ್ರಾಚುಲೇಷನ್. ಇನ್ನೊಂದು ನಿಮ್ಮಲ್ಲಿ ವಿನಂತಿ ಏನಂತ ಹೇಳಿದ್ರೆ, ಯಾರ್ದಾದ್ರೂ ಸರ್ಟಿಫಿಕೇಟ್ ಅದಲ್ ಬದಲಾಗಿದ್ರೆ ಆಮೇಲೆ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಎಸ್, ರಾಜೇಶ್ ಕಣ್ಣನ್ ಅವರು. ಜೋರಾದ ಚಪ್ಪಾಳೆ. ಸರ್ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆತಾರೆ, ಇಂಟರ್ನ್ಯಾಷನಲ್ ಲೆವೆಲ್ ಹೋದಾಗ ಎಂಕ್ಲೋಂಜಿ ನೆನಪುಪಾಡೆ. ಅದೇ ನ್ಯಾಷನಲ್ ಲೆವೆಲ್ ಮುಟ್ಟ ಹೋಗುದಿಲ್ಲ, ನಾನು ಇಂಟರ್ನ್ಯಾಷನಲ್ ಹೋದಾಗ ಎಂಕ್ಲೋಂಜಿ ನೆನಪಿದ್ದೆ. ಪಾಸ್ಪೋರ್ಟ್ ರೆಡಿ ಉಂಟು. ಓಕೆ, ಎಸ್, ಕಮಿಂಗ್ ಅಪ್ ನೆಕ್ಸ್ಟ್, ದಟ್ ಈಸ್ ಅಶ್ರಫ್ ಕುದ್ರೋಳಿ. ಓ, ಅಭಿಮಾನಿ ಅಲ್ಲಲ್ಲ, ಆಕ್ಚುಲಿ ನಾನೊಂದು ಮಿಸ್ಟೇಕ್ ಮಾಡಿದಲ್ಲ, ನಾನು ಹೈಟ್ ನೋಡಿ ಅಲ್ಲ, ಅಭಿಮಾನಿ ಸರ್. ನಿಮ್ಮ ಒಂದು ಅತ್ಯದ್ಭುತವಾದಂತಹ ಸಮಯಕ್ಕೆ ಧನ್ಯವಾದಗಳು. ಖಂಡಿತವಾಗ್ಲೂ ನಿಮ್ಗೆ ಒಂದು ಹೃತ್ಪೂರ್ವಕ ಕೃತಜ್ಞತೆಯ ಮೆಮೆಂಟೋಸ್ ಗಳನ್ನು ಹಿಲ್ಬರ್ಟ್ ಪಿಜನ್ ಫ್ಲೈಯಿಂಗ್ ಕ್ಲಬ್ ವತಿಯಿಂದ ನೀಡ್ತಾ ಇದ್ದಾವೆ. ನಿಮ್ಮ ಒಂದು ಈ ಸಮಯಕ್ಕೆ, ನಿಮ್ಮ ಒಂದು ಹಾಜರಿಗೆ ನಮ್ಮ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಬರಲಿ. ಹಾಗೆಯೇ ಜೋರಾದ ಚಪ್ಪಾಳೆ ಬರಲಿ ಅವರಿಗೆ ಕಾರಣ. ಶ್ವೇತಕ್ಕ, ವಿಖಿತ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ನೀವು ನೋಡಿರ್ಬೋದು, ಎಲ್ಲರೂ ಕೂಡ
ಎಷ್ಟು ತುಂಬಾ ಜನ ಸೋಷಿಯಲ್ ಮೀಡಿಯಾ ಫ್ಯಾನ್ಸ್ ಗಳು ಇರ್ತೀರಾ, ಹೌದಲ್ವಾ? ಅದರಲ್ಲೂ ಕೂಡ ವಿಕೀತ್ ಅವರು ಒಂದು ಯೂಟ್ಯೂಬರ್. ಕಳೆದ ವರ್ಷ ನೀವು ನೋಡಿರ್ಬೋದು, ಈ ಕಂಪ್ಲೀಟ್ ಪಿಜನ್ ಟೂರ್ನಮೆಂಟ್ ಒಂದು ಡಾಕ್ಯುಮೆಂಟರಿ ಯೂಟ್ಯೂಬ್ ಅಲ್ಲಿ ತುಂಬಾ ವೈರಲ್ ಆಗಿತ್ತು. ಇಲ್ಲಲ್ಲ, ದುಬೈಯಲ್ಲಿ, ಫಾರಿನ್ ಕಂಟ್ರೀಸ್ ಗಳಲ್ಲಿ ಕೂಡ ಎಲ್ಲರನ್ನು ಶೈನ್ ಮಾಡಿದ್ದಾರೆ. ಅಟ್ ಪ್ರೆಸೆಂಟ್ ಹಿಲ್ಬರ್ಟ್ ಪಿಜನ್ ಫ್ಲೈಯಿಂಗ್ ಕ್ಲಬ್ ನ ಎಂಟೈರ್ ವರ್ಕ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಅಲ್ಲಿ ಎಲ್ಲವನ್ನು ಶೇರ್ ಮಾಡಿಕೊಂಡು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟಕ್ಕೂ ರೀಚ್ ಮಾಡಿದಂತಹ ಒನ್ ಅಂಡ್ ಓನ್ಲಿ ಪರ್ಸನ್ ಅಂತ ಹೇಳಿದ್ರೆ ದಟ್ ಈಸ್ ಮಿಸ್ಟರ್ ವಿಕೀತ್. ಸೊ ಕ್ಯಾನ್ ವಿ ಹ್ಯಾವ್ ಅ ಲಾಟ್ ಆಫ್ ಅಪ್ಲಾಸ್ ಟು ವಿಕೀತ್. ಡಿಕ್ಸನ್ ಅವರೇ, ಇವಾಗ ಗೆಸ್ಟ್ಗಳು ಹೋದ್ರು, ಅವ್ರಿಗೆ ಅರ್ಜೆಂಟ್ ಇದ್ದು ಹೋದ್ರು, ಪರವಾಗಿಲ್ಲ. ನಿಮಗೆ ಸ್ಟೇಜ್ ನೋಡ್ಬೇಕಾದ್ರೆ ಸ್ವಲ್ಪ ಕಲರ್ಫುಲ್ನೆಸ್ ಕಮ್ಮಿ ಕಾಣ್ತಾ ಇಲ್ಲ? ಅಂದ್ರೆ ಅವರೆಲ್ಲ ಚಂದ ಕಾಣ್ತಾ ಇದ್ದಾರೆ, ಬಟ್ ಏನೋ ಒಂದು ಗ್ಲಾಮರ್ ಬೇಕು ಅಂತ ಅನ್ಸ್ತಾ ಇಲ್ಲ? ನಾನ್ ಕೂತ್ಕೊಳ್ಳಲ್ಲ, ಆದ್ರೆ ಪ್ಲೀಸ್ ವಿಜಯ್ ಸಂಧ್ಯಾ ಅವ್ರನ್ನ ಮಾತ್ರ ಕರಿಬೇಕು ಅಂತ ಅನ್ಸ್ತಾ ಇದೆ. Yes, please. I request Vijay Sandhya, please occupy the stage. ಈಗ ನೋಡಿ ನಮ್ಮ ಸ್ಟೇಜ್ ಪರ್ಫೆಕ್ಟ್ ಕಾಣ್ತಾ ಇದೆ. Yes. ನೀವೇನೋ ಹೇಳ್ತಾ ಇದ್ರಿ 3 ಜನ ಇರೋದು ಖಾಲಿ, 4 ಜನ ಇರೋದು ಇದು ಸಾಕು. ಥ್ಯಾಂಕ್ಸ್ ಆಗಲ್ಲ, ಇಬ್ರು ವಿಜಯನ್ ಅವರನ್ನು ವೇದಿಕೆಯಲ್ಲಿ ಇಟ್ರು ಏನಾಗುತ್ತೆ ಹೇಳಿ. Yes, very how moving on next. ಈಗ ನೆಕ್ಸ್ಟ್ ಇಯರ್ ನಾನು ಆಕ್ಚುಲಿ ಏನ್ ಗೊತ್ತಾ ಡಿಕ್ಸನ್ ಅವರೇ, ನಾನು ತುಂಬಾ ವಿಷಯ ಮಾತಾಡ್ಬೇಕು ಅಂತಿದ್ದೆ. ಯಾಕಂದ್ರೆ ನೀವು ಲಾಸ್ಟ್ ಟೈಮ್ ಹೋಸ್ಟ್ ಮಾಡಿದ್ರಿ, ಹಾಗಾಗಿ ತುಂಬಾ ವಿಷಯ ನೆಕ್ಸ್ಟ್ ನಾನು ಮಾತಾಡ್ಬೇಕು. ವೆಲೇನ್ ಸರ್ ಬಗ್ಗೆ ಮಾತಾಡ್ಬೇಕು, ಅದಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಬೂಮ್ ಆಗ್ತಾ ಇದೆ. ಎವ್ರಿ ಡೇ ಹಿಲ್ಬರ್ಟ್ ಬಗ್ಗೆ ಒಂದೊಂದು ಪೋಸ್ಟ್ ಬರ್ತಾನೆ ಇತ್ತು. ಅಂಡ್ ಐ ಥಿಂಕ್ ಒಂದು ವಿಡಿಯೋ ಅಂತೂ ಒಂದು ದಿವಸದಲ್ಲಿ 20K ವ್ಯೂ ಆಗಿತ್ತು. ಸೊ ಇದನ್ನೆಲ್ಲ ಮಾತಾಡ್ಬೇಕು ಅಂತಿದ್ದೆ, ಬಟ್ ಹರೀಶ್ ಸರ್ ಮತ್ತೆ ಅವರು ಮಾತಾಡ್ಬಿಟ್ಟು ಫಿನಿಶ್ ಬಿಟ್ರು. ಅದರಲ್ಲಿ ಕೂಡ ಇನ್ನು ಬರ್ತಾ ಇರುವಂತ ಡಾಕ್ಯುಮೆಂಟರಿ ಎಲ್ಲವೂ ಇದೆ. ಅದರಲ್ಲಿ ವಿಜಯ್ ಸಂಧ್ಯಾ ಅವರು ಅದನ್ನೆಲ್ಲವನ್ನು ಹಾಕ್ಬಿಟ್ಟಿದ್ದಾರೆ. ಸೊ ಆಫ್ ಕೋರ್ಸ್ ಆ ಡಾಕ್ಯುಮೆಂಟರಿಯನ್ನು ಎಲ್ಲರೂ ನೋಡಿ ಶೇರ್ ಮಾಡಿ. ಅಂಡ್ ಮೂವಿಂಗ್ ಆನ್ ನೆಕ್ಸ್ಟ್, ಆವಾಗ ನಾವು ಹಂಚುವಾಗ ನಮ್ಮ ಜೊತೆ ಬಂದು ಅವರೊಂದು ಮಾತನ್ನ ಹೇಳಿದ್ರು. ನಮ್ಮ ಹಿಲ್ಬರ್ಟ್ ಪಿಜನ್ ಕ್ಲಬ್ ಇದರ ಅಂಡರ್ ಅಲ್ಲಿ ಸರಿಸುಮಾರು 35 ತಂಡಗಳು ಭಾಗವಹಿಸುವಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು. ನಿಮಗೊಂದು ಉತ್ತೇಜನವಾದಂತಹ ಒಂದು ಸ್ಫೂರ್ತಿಯನ್ನು ಕೊಟ್ಟಿದ್ರು. ಈ 35 ಮಂದಿಯಲ್ಲಿ ನಮ್ಮ ಜಿಲ್ಲೆಗೆ ಯಾರಾದರೂ ಹೆಸರು ತಂದರೆ ನನ್ನ ಕಡೆಯಿಂದ ರೂಪಾಯಿ 25,000 ಬಹುಮಾನ ಕೊಡ್ತೇನೆ ಅಂತ ಹೇಳಿದರು. ಆದರೆ ಅದೃಷ್ಟವಶಾತ್ ನಾವು ಅದರ ಹತ್ತಿರಕ್ಕೆ ಮುಟ್ಟಿದ್ದೇವೆ. ಅಂದರೆ ಖಂಡಿತವಾಗಿಯೂ ನೀವು ತಂದಿರಲ್ಲ, ಫಸ್ಟ್, ಸೆಕೆಂಡ್, ಥರ್ಡ್ ಅಥವಾ 3 ಬಹುಮಾನಗಳಲ್ಲಿ ಯಾವುದಾದ್ರೂ ಒಂದು ಬಹುಮಾನ ತಂದ್ರೆ ಶಾಸಕರ ಕೈಯಿಂದ ಆ 25,000 ರೂಪಾಯಿಯನ್ನು ನಾವು ಇಸ್ಕೊಳ್ಳುವ. ಅಲ್ಲ ಸರ್, ನೀವು ಚಾಲೆಂಜ್ ಮಾಡಬೇಡಿ. ನೀವು ಚಾಲೆಂಜ್ ಮಾಡಿ ನ್ಯಾಷನಲ್ ಹೋಗಿದ್ದಾರೆ. ಇನ್ನು ಗ್ಯಾರಂಟಿ ನೆಕ್ಸ್ಟ್ ಟೈಮ್ ಅವ್ರು 50,000 ತಗೊಂಡು ಹೋಗ್ತಾರೆ. ಹೇಗೆ 50,000 ವಿನ್ ಆಗಲ್ಲ? ನಮ್ಮನ್ನು ಮಾತ್ರ ಮರಿಬೇಡಿಯಪ್ಪ ಪಾರ್ಟಿಗೆ. ಎಸ್, ಓಕೆ. ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಮೊಯ್ದೀನ್ ಬಾಬರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ಹಿಲ್ಬರ್ಟ್ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೊಹಮ್ಮದ್ ನವಾಜ್ ಅವರು ಹೂಗುಚ್ಛ ಕೊಡುವುದರ ಮುಖಾಂತರ ಮೊಯ್ದೀನ್ ಬಾಬು ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಅತ್ಯದ್ಭುತವಾದಂತಹ ಮಂಗಳೂರಿಗೆ ಈ ಪೀಜಿನ್ಸ್ ಕ್ಲಬ್ ಅಂತ ಹೇಳುವಂತಹ ಒಂದು ವ್ಯವಸ್ಥೆ ಯಶಸ್ವಿಯಾಗಿ ತನ್ನದೇ ವಿದ್ಯಾರ್ಥಿ ಸಂಸ್ಥೆಯಲ್ಲಿ ಮಾಡಬೇಕು ಅಂತ ಹೇಳುವಂತಹ ಒಂದು ಕನಸನ್ನಿಟ್ಟು ಅದರಲ್ಲಿ ಯಶಸ್ವಿಯಾಗಿರುವಂತಹ ನನ್ನ ಆತ್ಮೀಯರಾದ ನವಾಜ್ರವರೇ ಮತ್ತು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತಹ ಬಹುಶಃ ಜಿಲ್ಲಾ ಮಟ್ಟದಲ್ಲಿ, ನಂತರ ರಾಜ್ಯ ಮಟ್ಟದಲ್ಲಿ, ತದನಂತರ ಇವತ್ತು ನ್ಯಾಷನಲ್ ಮಟ್ಟಕ್ಕೆ ಏರಿರುವಂತಹ ಎಲ್ಲ ಕ್ರೀಡಾಪಟುಗಳೇ ಮತ್ತು ನನ್ನ ಆತ್ಮೀಯ ಈ ಭಾಗದ ಎಲ್ಲ ಗಣ್ಯಾದಿ ಬಂಧುಗಳೇ, ಬಹಳ ಸಂತೋಷ ಆಗ್ತಾ ಇದೆ. ಮನಸ್ಸು ಮಾಡಿದ್ರೆ ಆ ಮಾರ್ಗದಲ್ಲಿ ನಾವು ಯಶಸ್ವಿಯಾಗಿ ಸಾಕ್ತೇವೆ ಅಂತ ಹೇಳೋದಕ್ಕಾಗಿ ನವಾಜ್ರವರು ಬಹಳ ಕಷ್ಟಪಟ್ಟು ಇದನ್ನು ಮಾಡಿಯೇ ಸಿದ್ಧ ಅಂತ ಹೇಳುವಂತಹ ಒಂದು ಹೊಸತನದೊಂದಿಗೆ ಯಶಸ್ವಿಯಾಗಿ ಈ ಭಾಗದ ಬೆಂಗ್ರೆ ಇರ್ಬೋದು, ಉಳ್ಳಾಳ ಇರ್ಬೋದು, ಅಥವಾ ಕುದ್ರೋಳಿ ಇರ್ಬೋದು, ಸುಲ್ತಾನ್ ಬತ್ತೇರಿ ಇರ್ಬೋದು, ಈ ಭಾಗದ ಅನೇಕ ಕ್ರೀಡಾಪಟುಗಳಿಗೆ ಜಿಲ್ಲಾ ಮಟ್ಟದಲ್ಲಿ, ಅದೇ ಥರ ರಾಜ್ಯ ಮಟ್ಟದಲ್ಲಿ, ಈಗ ರಾಷ್ಟ್ರ ಮಟ್ಟದಲ್ಲಿ ಯಶಸ್ವಿಯಾಗಿ ತಮ್ಮ ಸಹಭಾಗಿತ್ವವನ್ನು ಕೊಡಲಿಕ್ಕೆ ಕಾರಣಕರ್ತರದಕ್ಕಾಗಿ ನಾವೆಲ್ಲರೂ ಸೇರಿ ಮುಖ್ಯವಾಗಿ ನವಾಜ್ರವರಿಗೆ ತುಂಬ ಹೃದಯದ, ಅವರಿಗೆ ಮತ್ತು ಅವರ ಟೀಮಿಗೆ ತುಂಬ ಹೃದಯದ
ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ದೇವರ ಮೂಲಕ ಆಶೀರ್ವಾದವನ್ನು ಬೇಡುವಂತಹ ಕೆಲಸವನ್ನು ಮಾಡೋಣ. ನಮ್ಮ ಕನಸು ಒಂದೇ, ರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಮಾಡಿದಂತಹ ನಮಗೆ 8, 9, 10ನೇ ಸ್ಥಾನಗಳು ಲಭ್ಯವಾಗಿದೆ. ಖಂಡಿತ ಅವರ ಆತ್ಮವಿಶ್ವಾಸವನ್ನು ನೋಡುವಾಗ ಮತ್ತು ಆ ರೀತಿಯಲ್ಲಿ ಸ್ಪರ್ಧಾಳುಗಳು ಇವತ್ತು ಯಶಸ್ವಿಯಾಗಿ ಭಾಗವಹಿಸುವಂತಹ ರೀತಿಯನ್ನು ನೋಡಿರುವಾಗ ಖಂಡಿತವಾಗಿಯೂ ಫಸ್ಟ್ 3 ಪ್ರೈಸಲ್ಲಿ 1 ಪ್ರೈಸು ಮಂಗಳೂರಿನ ಹೆಸರಿಗೆ ಖಂಡಿತ ಬರ್ತದೆ ಅಂತ ಹೇಳೋದಕ್ಕೆ ಯಾವುದೇ ಸಂಶಯವಿಲ್ಲ ಅಂತ ಹೇಳುವಂಥ ಮಾತನ್ನು ವಿ ವಿಲ್ ವೇಟ್ ಅಂಡ್ ಸಿ. ಅದೇ ಥರ ನಮ್ಮೆಲ್ಲರ ಉದ್ದೇಶ ಒಂದೇ, ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅದನ್ನು ಮುಟ್ಟಿದ್ದೇವೆ. ಇನ್ನಿರುವಂತಹದ್ದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಭಾಗದ ಮಂಗಳೂರಿನ ಕ್ರೀಡಾಪಟುಗಳು ಖಂಡಿತ ಅಂತಾರಾಷ್ಟ್ರೀಯವಾಗಿ ಈ ಬೀಜಿಂಗ್ನ ಪಾರಿವಾಳದ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳುವಂತಹ ಕನಸು ಆದಷ್ಟು ಬೇಗ ನನಸಾಗಲಿ ಅಂತ ಹೇಳುವಂತಹ ಒಂದು ಮಾತಿನೊಂದಿಗೆ ಇವತ್ತು ಯಾವ ರೀತಿಯಲ್ಲಿ ನಾವು ನೀವೆಲ್ಲರೂ ಸೇರಿಕೊಂಡು ನಮ್ಮ ಬದುಕಿನಲ್ಲಿ ಒಂದು ಕ್ರೀಡೆ, ಅದು ಯಾವುದೇ ಕ್ರೀಡೆ ಆಗಿರ್ಬೋದು, ಬಹುಶಃ ಆ ಸ್ಪೋರ್ಟ್ಸಿಗೂ ಆಗಿ ನಾವು ನಮ್ಮ ಜೀವಮಾನವನ್ನು ಹುಟ್ಟಿದ ನಂತರ ಆ ಸಾಯುವ ನಮ್ಮ ಕೊನೆಯ ದಿನವನ್ನು ಎನಿಸುವ ಒಳಗಡೆ ನಾವು ನಮ್ಮ ಜೀವವನ್ನು ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ಹೋಗಬೇಕು ಅಂತ ಹೇಳುವಂತಹ ಆ ಒಂದು ಚಿಂತನೆಯನ್ನು ಪ್ರತಿಯೊಬ್ಬರು ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಸ್ಪೋರ್ಟ್ಸ್ಗೆ ಇರುವಂತಹ ಒಂದು ಪವರ್ ಖಂಡಿತವಾಗಿಯೂ ನಾನೊಂದು ಸಾಮಾನ್ಯ ಯುವಕನಾಗಿದ್ದೆ. ಇವತ್ತು ನಾನೊಂದು ಶಾಸಕನಾಗಿ ಬರಲಿಕ್ಕೆ ಮುಖ್ಯವಾಗಿ ಈ ಸ್ಪೋರ್ಟ್ಸೇ ಕಾರಣವಾಯಿತು ಅಂತ ಹೇಳುವಂತಹದನ್ನ ಗುಟ್ಟಿನ ರಹಸ್ಯವನ್ನು ನಾನು ನಿಮಗೆ ಇವತ್ತು ಅರಿವುಪಡಿಸುತ್ತಿದ್ದೇನೆ. ಖಂಡಿತವಾಗಿಯೂ ಈ ಕ್ರೀಡೆಯ ಮೂಲಕ ನಾವು ಯಶಸ್ಸನ್ನು ಪಡಲಿಕ್ಕೆ, ಅಂತಾರಾಷ್ಟ್ರೀಯವಾಗಿ ಬೆಳೆಯಲಿಕ್ಕೆ ಇದು ಬಹಳವಾದ ಒಳ್ಳೆಯದ ಒಂದು ಮೆಟ್ಟಲು ಅಂತೇಳಿ ಹೇಳಿ, ನಾವು ಯಾವ ರೀತಿಯಲ್ಲಿ ಈ ಹಿಲ್ಬರ್ಟ್ಸ್ನವರ ಈ ಕಾರ್ಯ ಸಾಧನೆಗಳಿಗೆ ಬಹಳ ಯಶಸ್ವಿಯಾಗಿ ಅವರು ಮುನ್ನುಗ್ಗಿಕೊಂಡು ಎಷ್ಟೇ ಕಷ್ಟ ಬಂದ್ರೂ ನಾವು ಈ ಕೊರೋನಾದ ಮಧ್ಯೆನೂ ನಮ್ಮ ಈ ಪರಿಸರದಲ್ಲಿ ಇಂತಹ ಸ್ಪರ್ಧೆಗಳನ್ನು ನಾವು ಏರ್ಪಡಿಸಬೇಕು. ಅದರ ಮೂಲಕ ನಾವು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಅಂತ ಹೇಳುವಂತಹ ಆ ಛಲ ಮತ್ತು ಹಠ, ಬಹುಶಃ ತಾವು ಚಂದಮಾಮದ ತ್ರಿವಿಕ್ರಮ ಅಂತ ಹೇಳುವಂತಹ ಒಂದು ಇದು ಬರುತ್ತೆ ಕತೆ, ಅದರಲ್ಲಿ ತಾವು ನೋಡಿರ್ಬೋದು. ಆ ತ್ರಿವಿಕ್ರಮಣ ಸಾಧನೆಯನ್ನು ಸಾಧಿಸುವಂತಹ ಕೆಲಸ ಈ ಹಿಲ್ಬರ್ಟ್ಸಿನ ಎಲ್ಲ ಪ್ರಾಯೋಜಕರು ಮಾಡ್ತಾ ಇದ್ದಾರೆ. ಅವರ ಬೆನ್ನಿಗೆ ನಾವು ಯಾವತ್ತೂ ಇದ್ದೇವೆ. ಈ ಮಂಗಳೂರಿನ ಹೆಸರನ್ನು ಬಹುಶಃ ಅಂತಾರಾಷ್ಟ್ರೀಯವಾಗಿ ಬೆಳೆಸುವಂತಹ ನಿಟ್ಟಿನಲ್ಲಿ ಪ್ರತಿಯೊಂದು ವಿಭಾಗದಲ್ಲೂ ನಾವು ಎತ್ತರವಾಗಿ ಬೆಳೆಸಬೇಕು ಅಂತ ಹೇಳುವಂತಹ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನೊಂದು ಆಹ್ವಾನಿಸಿ ಒಂದೆರಡು ಮಾತುಗಳನ್ನು ಆಡಿಸಲಿಕ್ಕೆ ತಾವು ಅವಕಾಶ ಕೊಟ್ಟದ್ದಕ್ಕಾಗಿ ತಮಗೆಲ್ಲರಿಗೂ ತಲೆಮಾಗಿ ನಮನವನ್ನು ಸಲ್ಲಿಸುವ ಮಾತನ್ನು ನಡೆಸ್ತೇನೆ. ಜೈ ಧನ್ಯವಾದಗಳು ಸರ್. ಒಂದು ಅದ್ಭುತವಾದಂತಹ ನುಡಿ ಮಾತುಗಳನ್ನು ನಮಗೆ ನವಾಸನನ್ ಏನಾದರೂ ಅವ್ರು ಹೇಳಿದ್ದು ನವಾಜ್ ಸರ್ ನನ್ನ ಕರೆದಿದ್ದಾರೆ ಪ್ರೀತಿಯಿಂದ, ಅದಕ್ಕೆ ನಾನು ಇಲ್ಲಿ ತನಕ ಬಂದಿದ್ದೇನೆ ಅಂತ. ಕರೆಕ್ಟ್ ಅಲ್ಲ ಸರ್? ಆಗ್ಬೇಕಾದ್ರೆ ಪ್ರಥಮ ಒಂದು ಭಾಷಣದಲ್ಲಿ ಕೇಳಿದ್ರಿ, ಯಾಕಂತ ಹೇಳಿದ್ರೆ ಅವ್ರು ಹೇಳಿದ್ರು ಆದಾಯ ಇಲ್ಲ, ಇಷ್ಟು ಬಸ್ಗಳು ಹೊರಗಡೆ ನಿಂತಿದೆ, ಎಜುಕೇಶನ್ ಇದಿಲ್ಲ, ಏನು ನಡೆಯುತ್ತಿಲ್ಲದಿದ್ರು ಕೂಡ ಒಂದು ಶುಲ್ಕ ಇಲ್ಲದೆ ಈ ಒಂದು ಪರಿಸ್ಥಿತಿಯಲ್ಲೂ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ, ಇಷ್ಟೊಂದು ಚೆನ್ನಾಗಿರೋ ಮಟ್ಟದಲ್ಲಿ ಸೋಷಿಯಲ್ ವರ್ಕ್ ಕೂಡ ನೀವು ಆಗಷ್ಟೇ ಹೇಳಿದ್ರಿ, ಲಿಸ್ಟ್ ಆಫ್ ವರ್ಕ್ಸ್ ಅದನ್ನು ಮಾಡಿದ್ದಾರೆ. ಸೊ ಹ್ಯೂಜ್ ರೆಸ್ಪೆಕ್ಟ್ ಟು ಯು. ನಾವು ಎಲ್ಲರೂ ಎದ್ದು ನಿಂತು ಒಂದು ಜೋರಾದ ಚಪ್ಪಾಳೆ ಕೊಡಬೇಕು. ಈ ತಂಡದ ವತಿಯಿಂದ ಒಂದು ಸನ್ಮಾನ ಇದೆ, ಅದಕ್ಕೆ ದಯಮಾಡಿ ಬ್ರದರ್ಸ್ ತಂಡದವರು ದಯಮಾಡಿ ಮುಂದೆ ಬರಬೇಕು. ಐ ರಿಕ್ವೆಸ್ಟ್ ಬ್ರದರ್ಸ್ ಕುದ್ರೋಳಿ ತಂಡದವರು ದಯಮಾಡಿ ಮುಂದೆ ಬಂದು ನಿಮ್ಮ ಸನ್ಮಾನವನ್ನು ಮೊಹಮ್ಮದ್ ನವಾಜ್ ಅವರಿಗೆ, ಈ ಸನ್ಮಾನಕ್ಕೆ ಎಲ್ಲ ಅತಿಥಿ ಗಣ್ಯರು ಕೂಡ ಸಾಥ್ ಕೊಡಬೇಕು. ಸೊ ಕ್ಯಾನ್ ವಿ ಹ್ಯಾವ್ ಅ ರೌಂಡ್ ಆಫ್ ಅಪ್ಲಾಸ್. ಈ ಹಿಲ್ಬರ್ಟ್ ಪಿಜನ್ ಫ್ಲೈಯಿಂಗ್ ಕ್ಲಬ್ ಇದರ ರೂವಾರಿ ಆಗುವಂತಹ ಮೊಹಮ್ಮದ್ ನವಾಜ್ ಮಾಡಿರುವಂತ ಮನುಷ್ಯನಿಗೆ ಸನ್ಮಾನ ಆಗ್ತಿರ್ಬೇಕಾದ್ರೆ ಎಷ್ಟು ಜೋರಾಗಿ ವಿಸಿಲ್ ಹಾಕ್ಬೋದಪ್ಪ? ಬರ್ಲಿ ಜೋರಾದ ಚಪ್ಪಾಳೆ. ಎಸ್ ಕಮ್ ಆನ್.
ಸೊ ಈ ಪಾರಿವಾಳ ಸ್ಪರ್ಧೆಯ ಒಂದು ಅತ್ಯದ್ಭುತವಾದ ರೂವಾರಿ ನ್ಯಾಷನಲ್ ಲೆವೆಲ್ ತನಕ ಕೊಂಡೋಗ್ಲಿಕ್ಕೆ ಅವರ ಸಾಥ್ ಕೊಟ್ಟಿದ್ದಾರೆ. ಸೊ ರಿಯಲಿ ಸಕ್ಸಸ್ ಇಸ್ ಇನ್ಕಂಪ್ಲೀಟ್ ವಿದೌಟ್ ಯು. ಅಲ್ಲಿ ಫೋಟೋ ಕ್ಯಾಪ್ಚರ್ ಆಯ್ತು ಅಂತ ಅನ್ಕೊಳ್ತೇನೆ ನಾನು. ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಸೋ ಮಚ್. ಮಚ್ ಸರ್. ಥ್ಯಾಂಕ್ ಯು. ಫಸ್ಟ್ ಕರೆಯಿರಿ. ಆಸಿಫ್ ಅವರಿದ್ದಾರ? ಬೆಂಗ್ರೆ, ಆಸಿಫ್ ಬೆಂಗ್ರೆ ಎಲ್ಲಿದ್ದು? ದಯವಿಟ್ಟು ಬನ್ನಿ ಸರ್. ಅಷ್ಟೊಂದು ಆಚಿಗೆ ಎಲ್ಲ ಮಾಡ್ಕೊಂಡು ಬರ್ಬೇಡಿ, ಬೇಗ ಬನ್ನಿ ಸರ್. Yes, coming up next, that is HBT Tokoto. Idara HBT Tokoto. Next we have Joy Pigeon Simon Lane, Maroli. Maroliya side ಇಂದ ಬರ್ತಾರೆ. Next, Arabian Birds Begre. Arabian Birds Begre. We have Fazal Pigeon, BC Road. Fazal Pigeon, ಇದೀರಾ ಯಾರಾದ್ರು? BC Road. Yes, next one, ASI Aziz Begre. ASI Aziz Begre. ಸಪೋರ್ಟ್ ಮಾಡ್ಬೇಕಪ್ಪ ಎಲ್ಲರೂ ಅವರಿಗೆ. Next we have Kudru Friends Urvaದಿಂದ. Next, this is to certify that Deadly Nandavara. Idara. Yes, Bunny. Up next we have RM Loft. Alove Loft. What a name. Wow. ಚೆನ್ನಾಗಿದೆ ರೀ. ಹೆಸರು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಬರ್ತಾ ಇರೋದು ನಮ್ಮ ಊರಿಗೆ ಸ್ವಲ್ಪ ಹತ್ರ, AK ಫರಕ್ಕಿಪೇಟೆ. ಬನ್ನಿ. ಇದಾರ? Up next we have Faisal AK ಉಳ್ಳಾಲ. ಇದಾರ? ಯಾರು? ಫೈಸಲ್ ಅವರು ಇದಾರ? ಇಲ್ವಾ? ನೆಕ್ಸ್ಟ್ ಒನ್ PSY ಆಕಾಶ ಭವನ. PSY ಆಕಾಶ ಭವನ. ಇದಾರ? ಇಲ್ವಾ? DR Pigeon Loft, ಪಾಣೆಮಂಗ್ಳೂರ್. ಇದಾರ? Yes, next one, Sohail Begre. Sohail Begre. ಇದಾರ? Up next we have Zalil Siddiq, ಬೆಂಗ್ರೆ. ಏನ್ ಸರ್ ಬೆಂಗ್ರೆ ಅವರೆಲ್ಲ ಇದ್ದಾರೆ ಜಾಸ್ತಿ, ವಿಷಯ ಏನು? ಅಲ್ಲಿ ಏನಾದ್ರು ಪಾರಿವಾಳ ಅಲ್ಲೇ ಇದೆಯಾ ಪಾರಿವಾಳ? Next one, coming up next, Monu Begre. ಇದಾರ? Monu Begre. ವಾದಿಕಾ ಕಲರ್ಸ್ ಪಿಜನ್ ಮರೋಳಿ. NMT guys Jeppo. ವಾದಿಕಾ ಇದಾರ? Guys Jeppo. ವಾದಿಕಾ ಕಲರ್ಸ್. ದಯವಿಟ್ಟು ಕ್ಷಮಿಸಿ, ನಾನೆಲ್ಲರೂ ನಿಮ್ಮ ಹೆಸರನ್ನ ಸ್ವಲ್ಪ ರಾಂಗ್ ಪ್ರನೌನ್ಸ್ ಮಾಡಿದ್ರೆ. NMT guys Jeppo ಇದಾರ? Up next we have Cousin Loft, ಅಳಗೆ. ಈ ಲಾಫ್ಟ್ ಗಿರಾಕಿಗಳು ಯಾರಪ್ಪ ಇದಾರೆ ಇಲ್ಲಿ? Cousin Loft ಇಲ್ಲ? ಓಕೆ. Yes, next one, KF Shaktinagara. KF Shaktinagara ಇದಾರೆ? Up next we have Kallurians ಉಳ್ಳಾಲ. ಇದಾರ? Next, Dilip Moonshete. Dilip Moonshete. ಉಳ್ಳಾಲ. ನಾನು ಫಸ್ಟ್ ಟೈಮ್ ಒಬ್ರನ್ನ ಮಾಸ್ಕ್ ಅಲ್ಲಿ ಬರ್ತಾ ಇರೋದು ನೋಡು. ಜೋರಾದ ಚಪ್ಪಾಳೆ ಬರಲಿ. ಸಾಮಾಜಿಕ ಅಂತರ ರಚನೆಗೆ ಮಾಸ್ಕ್ ಅನ್ನು ಭಾರಿ ಒಂದು ಖುಷಿ ಆಯ್ತು ಪಾಲಿಸುತ್ತಾರೆ. ನಮ್ಗೆ. ಯಾರಿಗೂ ಬರಲಿಲ್ಲ, ನನ್ನಿಂದ ಯಾರಿಗೂ ಕೊರೋನಾ ಬರೋದು ಬೇಡ ಅಂತವ್ರು. Yes. ಅವತ್ತಲ್ಲಿ ದಿಲೀಪ್ ಅವರೇ, ನೆಕ್ಸ್ಟ್ ಇಯರ್ ನನಗೆ ಅನ್ಸುತ್ತೆ ನೀವು ನ್ಯಾಷನಲ್ ಲೆವೆಲ್ಗೆ ಹೋಗ್ತೀರಾ. ಎಸ್, ಕಂಗ್ರಾಚುಲೇಷನ್. Congratulations, sir. Up Next. next we have Team Brothers, Bajodi. Team Brothers. ನೆಕ್ಸ್ಟ್ ಒನ್, ಡಿ ಲಾಫ್ಟ್ ಮುಳಿಹಿತ್ಲು. ಡಿ ಲಾಫ್ಟ್ ಮುಳಿಹಿತ್ಲು ಇದಾರ? ಇಲ್ವಾ? ನೆಕ್ಸ್ಟ್, ನ್ಯೂ ಪಿಜನ್ ಕಾರ್ ಸ್ಟ್ರೀಟ್. ನ್ಯೂ ಪಿಜನ್ ಕಾರ್ ಸ್ಟ್ರೀಟ್ ಇದಾರ? ಇಲ್ಲ. ನೆಕ್ಸ್ಟ್, ರಾನಕ್ ಗಾಯ್ಸ್ ಕುದ್ರೋಳಿ. ರಾನಕ್ ಗಾಯ್ಸ್ ಕುದ್ರೋಳಿ ಇದಾರ? ಇಲ್ವಾ? ಬನ್ನಿ ಬನ್ನಿ ಬನ್ನಿ, ಇದ್ರೆ ಬನ್ನಿ. ಏನ್ ನಾಚಿಕೆ ಬರ್ಲಿಕ್ಕಿಲ್ಲಪ್ಪ, ಬನ್ನಿ. Yes, next one, Rockers Pigeon Codical. Rockers Pigeon Codical idara? And Ready Guys Kenya idara? Ilva? Ready Okay. Guys? Sir, thank you so much. And I Okay. Yes, champion of champion Royal Rolling Cup Pigeon Tournament. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಪಾರ್ಟಿಸಿಪೆಂಟ್ಸ್ ಗೆ ಸರ್ಟಿಫಿಕೇಟ್ ಅನ್ನು ಶ್ರೀಮಾನ್ ಮೊಯ್ದೀನ್ ಬಾವ್ ಇವರ ಕೈಯ ಮುಖಾಂತರ ಇಲ್ಲಿ ಬಂದ್ರೆ ಅವರು ಖುಷಿ ಖುಷಿಯಿಂದ ಬರ್ತಾರೆ, ಸ್ಮೈಲ್ ಮಾಡ್ತಾರೆ, ನೀವು ಮಾಡ್ಬೋದು. ಮೊದಲನೇದಾಗಿ ಸನ್ರೈಸ್ ಲಾಫ್ಟ್ ಬಜೋಡಿ ಇದಾರ?
ಸನ್ರೈಸ್ ಲಾಫ್ಟ್. ಕನೆಕ್ಷನ್ ಇದೆ ನೋಡಿ, ಇಲ್ಲಿ ನನ್ನ ಹತ್ರ ಟಿ ಲಾಫ್ಟ್ ಬೆಂಗ್ರೆ ಅವರಿದ್ದಾರೆ. ಟಿ ಲಾಫ್ಟ್ ಬೆಂಗ್ರೆ ಅಲ್ಲ, ನಾನು ಆವಾಗದಿಂದ ಲಾಫ್ಟ್ ಲಾಫ್ಟ್ ಕರಿತೀನಿ. ನಂಗೆ ಗೊತ್ತಾಗಿಲ್ಲ ಬೈ, ಏನ್ ಲಾಫ್ಟ್ ಅಂತ ಹೇಳಿದ್ರೆ? ಲಾಫ್ಟ್ ಅಂದ್ರೆ ಲಾಕ್, ಸೀಕ್ರೆಟ್ ಹೌದಾ? ಅಲ್ವಾ? ಕರೆಕ್ಟ್ ಅಲ್ವಾ? Yes. ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಒನ್ KVR ವಿನೋದ್ ಬೊಕ್ಕಪಟ್ನ ಬೆಂಗ್ರೆ. KVR ವಿನೋದ್ ಇದಾರಾ ಇಲ್ವಾ? ಶಾರ್ಜಾ ಗೈಸ್ ಸುಲ್ತಾನ್ ಬತ್ತೀರಿ ಇದಾರಾ? ಶಾರ್ಜಾ ಗೈಸ್ ಇಲ್ವಾ? ಓಕೆ, ಕಮಿಂಗ್ ಅಪ್ ನೆಕ್ಸ್ಟ್ ಕಂಪ್ಯೂಟರ್ ಫ್ರೆಂಡ್ಸ್ ಸುಲ್ತಾನ್ ಬತ್ತೇರಿ. ಕಂಪ್ಯೂಟರ್ ಫ್ರೆಂಡ್. ಏನ್ ಸಪೋರ್ಟ್ ಅಲ್ಲ. ಮಂಗಳೂರು ಪಿಜನ್ಸ್. Yes, ಜೋರಾಗಿ ಚಪ್ಪಾಳೆ. ನೆಕ್ಸ್ಟ್ ಒನ್ ಇಮ್ರಾನ್ ತೌಸಿಫ್ ಉಲ್ಲಾಲ್ ಇದಾರಾ? ಇಮ್ರಾನ್ ತೌಸಿಫ್ ಉಲ್ಲಾಲ್ ಇಲ್ವಾ? ನನಗೆ ಈ ಹೆಸರಂತೂ ತುಂಬಾನೇ ಇಷ್ಟ ಆಯ್ತು ವಿಕ್ಸರ್. ಟ್ರಿಪಲ್ ಅಂದ್ರೆ ಟೀಮ್ ಟ್ರಿಪಲ್ ಐ ಅಂದ್ರೆ ಅವ್ರ ಹೆಸರು ಮೋಸ್ಟ್ಲಿ ಐ ಅಲ್ಲಿ ಇರಬೇಕು. 3 ಜನರು ಟೀಮ್ ಟ್ರಿಪಲ್ ಐ ಇದಾರಾ? ಟ್ರಿಪಲ್ ಐ. ನಿಮ್ ಟೀಮಿಗೆ ಹೆಸರಿಟ್ಟವ್ರು ಯಾರು ಹೇಳಿ? ಐ ಥಿಂಕ್ ಇರ್ಷಾದ್ ಆತರ ಏನಾದ್ರೂ ಇರ್ಬೇಕಲ್ವಾ? ಟ್ರಿಪಲ್ ಐ, ಮೂರ್ ಕಣ್ಣು. ಒಂದ್ ಕಣ್ಣೇ ಸಾಕಾಗಲ್ಲ, ಮೂರ್ ಕಣ್ಣು. ಎಸ್, ನೈಸ್. ನೆಕ್ಸ್ಟ್ ರಾಯಲ್ ಬರ್ಡ್ಸ್ ಬೆಂಗ್ರೆ. ರಾಯಲ್ ಬರ್ಡ್ಸ್ ಬೆಂಗ್ರೆ ಇಲ್ವಾ? ಅಪ್ ನೆಕ್ಸ್ಟ್ ವಿ ಹ್ಯಾವ್ ಸಫಾ ಕೌಶಿಕ್ ಕೌರ್ ಇದಾರಾ? ಇದಾರೆ. ಅಲ್ಲ, ನಿಮಗೆ ಫೋಟೋ ಚೆನ್ನಾಗಿ ಬರ್ಬೇಕು, ನೀವು ಚೆನ್ನಾಗಿ ಕಾಣಬೇಕು ಅಂತ ದಯವಿಟ್ಟು ಸ್ಮೈಲ್ ಮಾಡಿ ಒಂದು ಫೋಟೋ ತೆಗೆಸ್ಕೊಂಡು ಹೋಗಿ. ನೆಕ್ಸ್ಟ್ ಕಂಪೌಂಡ್ ಪಿಜನ್ಸ್ ಕುದ್ರೋಳಿ. ಕಂಪೌಂಡ್ ಪಿಜನ್ಸ್ ಕುದ್ರೋಳಿ ಇಲ್ವಾ? MSN ಇರ್ಫಾನ್ ಕುದ್ರೋಳಿ. MSN ಇರ್ಫಾನ್ ಕುದ್ರೋಳಿ. ಈಗ ಯಾರು ಬರ್ತಾ ಇದ್ದಾರೆ ಫಸ್ಟ್? ಕಂಪೌಂಡ್ ಪಿಜನ್ಸ್ ಆಯ್ತಾರೆ. ಬನ್ನಿ ದಯವಿಟ್ಟು ಫೋಟೋಗೆ ಸ್ಮೈಲ್. ನೀವು ಚೆನ್ನಾಗಿ ಕಾಣ್ತೀರಾ, ಸರ್ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಪೋಸ್ಟ್ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಅಪ್ ಅಬ್ದುಲ್ ಖಾದರ್ ಜುಲ್ಫಾ ಇಜ್ಜಾ ಬೆಂಗ್ರೆ. ಯೋಕೋ ದೇವರೇ, ಏನು ಹೆಸರು ಇಟ್ಟಿದಾರಪ್ಪ. ನಮಗೆ ಕರೀಲಿಕ್ಕೆ 1 ನಿಮಿಷ ಬೇಕಾಯ್ತು. ಅಪ್ ನೆಕ್ಸ್ಟ್ ವಿ ಹ್ಯಾವ್ ಬ್ರದರ್ಸ್ ಕುದ್ರೋಳಿ ಬೆಂಗ್ರೆ. ಬ್ರದರ್ಸ್, ಹೂ ಇಸ್ ದಿಸ್ ಬ್ರದರ್ಸ್? ಬ್ರೋ ಎಲ್ಲಿದ್ದಾರೆ ಇಲ್ವಾ? ನೀನು ಬ್ರದರ್ಸ್. ಬ್ರದರ್ಸ್ ಬ್ರದರ್ಸ್ ಸರ್ ಬನ್ನಿ ಸರ್. ಎಸ್, ಚಪ್ಪಾಳೆ ಬರಲಿ ಬ್ರದರ್ಸ್ ತಂಡಕ್ಕೆ. ನೆಕ್ಸ್ಟ್ ನಿಜಾಮ್ ಗ್ರೂಪ್ ಉಳ್ಳಾಲ. ನಿಜಾಮ್ ಗ್ರೂಪ್ ಉಳ್ಳಾಲ. Up next we have Danny Tom Brothers Guru. ಏನ್ ಸರ್ ಫುಲ್ ಫ್ಯಾನ್ ಫಾಲೋವರ್ಸ್ ಎಲ್ಲ ತುಂಬಾ ಇದಾರ ಅಂತಲ್ಲ. ನೆಕ್ಸ್ಟ್ ಒನ್ ಮಂತ್ರ ದೇವತೆ ಮರೋಳಿ. ಮಂತ್ರ ದೇವತೆ ಮರೋಳಿ ಇದಾರಾ? ದಯವಿಟ್ಟು ಬನ್ನಿ. Up next we have ಅಕ್ಷಯ್ ಮಿಥುನ್ ಉಳ್ಳಾಲ್. ಅಕ್ಷಯ್ ಮಿಥುನ್ ಉಳ್ಳಾಲ್ ಇಲ್ಲ ಅಲ್ಲ, ನಾಚಿಕೆ ಆಗ್ತಾ ಇದೆಯಾ? ಕಮಿಂಗ್ ಅಪ್ ಬನ್ನಿ ಸರ್, ಫೋಟೋಗೆ ಇದೀರಾ? ಇಲ್ಲ. ನೆಕ್ಸ್ಟ್ ಒನ್ ಇರ್ಫಾನ್ ಶರೀಫ್ ಮೂಡ್ಶೆಡ್ಡೆ. ಇರ್ಫಾನ್ ಶರೀಫ್. Okay, up next we have Hilbert Pigeon Flying Club Neermarga. ಹಿಲ್ಬರ್ಟ್ ಪಿಜನ್ ಫ್ಲೈಯಿಂಗ್ ಕ್ಲಬ್ ನೀರ್ಮಾರ್ಗ. ಯಾರಪ್ಪ ಇದು? ಯಾರು? ಅನ್ವರ್ ಅವರು ಇದ್ದಾರಾ? ಎಲ್ಲರಿದ್ದಾರೆ ಅನ್ವರ್ ಅವರು. ಇದು ಸ್ವಲ್ಪ ನಂತರನೇ ಹೇರ್ ಸ್ಟೈಲ್ ಇದೆ ಅಲ್ವಾ? ಅಲ್ಲ, ಕಾಣಿಸ್ತಾ ಇದ್ದಾರೆ ಯಾಕಂದ್ರೆ ಜುಟ್ಟಿದೆ ಅಂತನಾ? ಹೌದು. ಎಸ್, ನೆಕ್ಸ್ಟ್ ಅಜ್ಮಾನ್ ಶಿಯಾ ಉಳ್ಳಾಲ್. ಅಜ್ಮಾನ್ ಶಿಯಾ ಉಳ್ಳಾಲ್ ಇದ್ದಾರೆ. ಸರ್ ಸ್ವಲ್ಪ ಸ್ಮೈಲ್ ಮಾಡ್ಕೊಂಡು ಬನ್ನಿ ಸರ್. ಕಂಗ್ರಾಚುಲೇಷನ್ ಸರ್. ಎಸ್, ನೆಕ್ಸ್ಟ್ ಒನ್. ವೇಟ್, ಫಿಕ್ಸರ್ ನನ್ನ ಹೇಳಿ. ಅಲ್ಲ, ನಾನು ಕೂಡ ಹೇಳಿ. ನೋ ಪ್ರಾಬ್ಲಮ್, ಹೇಳಿ. Up next we have Golden Star Niaz Muzammil Bengre. ಗೋಲ್ಡನ್ ಸ್ಟಾರ್. Golden Star. Good work. Yes, next one. Annu Ishaq Bengre. Annu Ishaq Bengre. Up next we have KRS Boys Bandar. ಏನಪ್ಪ, ಎಷ್ಟು ಒಳ್ಳೆ ಸಪೋರ್ಟ್ ಇದೆ. ಕಮಾನ್, ಅವ್ರಿಗೆ ಸ್ವಲ್ಪ ಸೌಂಡ್ ಮಾಡಿ. ಎಸ್, ನೆಕ್ಸ್ಟ್ ಒನ್ IMI ಬಂದರ್. IMI ಬಂದರ್ ಯಾರಿದ್ದಾರೆ? IMI ಬಂದರ್ ಇಲ್ಲ? Okay, we have Fayaz Ibrahim Gold Bengre. ಇದಾರಾ? ಫಯಾಜ್ ಅವರು ಇದಾರಾ? ಇಲ್ಲ. ಓಕೆ. ಫ್ಲೈಯಿಂಗ್ ಸ್ಟಾರ್ BK RES ಕುದ್ರೋಳಿ ಇದಾರಾ?
ಫ್ಲೈಯಿಂಗ್ ಸ್ಟಾರ್. Okay, last one from my hand, that is Akhilesh. Akhilesh ಅವರಿದ್ದಾರಾ? ಬನ್ನಿ ಸರ್, ಬನ್ನಿ. ಇದ್ದಾರೆ ಅಖಿಲೇಶ್ ಅವರು, ಓಡೋಡಿ ಬನ್ನಿ. ಮುಲಕಾಡು ಅಖಿಲೇಶ್. And the last one, ತಕ್ಕಾರ್ಸ್ ಕುಂದ್ರೋಳಿ ಇದ್ದಾರಾ? Oh, nice. ಬನ್ನಿ 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 ಬನ್ನಿ, ಜೋರಾದ ಚಪ್ಪಾಳೆ ಬರಲಿ. ತಕ್ಕಾರ್ಸ್ ಕುಂದ್ರೋಳಿ. Perfect, perfect. Thank Yes. you so much, sir. Thank you. Thank you so much, sir. Dixon, Yes. winners ಒಮ್ಮೆಲೆ ರಿವೀಲ್ ಮಾಡೋದು ಬೇಡ ಅಲ್ಲ? ರಿವೀಲ್ ಆಗಿದೆ. ಈಗ ಅಲ್ಲಲ್ಲ, ವಿಷಯ ಏನಂದ್ರೆ ಈಗ ನಾವು ಒಂದು ಎಕ್ಸಾಮ್ ಬರೆದ ತಕ್ಷಣ ರಿಸಲ್ಟ್ ಗೆ ನಾವು ಕಾಯಲ್ವಾ? ಕರೆಕ್ಟ್. ಸ್ವಲ್ಪ ಕಾಯಲಿ ಅವರು ಅಲ್ವಾ? ವಿನ್ನರ್ಸ್ ನೋಡಿ, ಲಾಸ್ಟ್ ಇಯರ್ ಅಂತೂ ನಂಗೆ ಹೇಳಿದ್ರು ಪಾರ್ಟಿ ಕೊಡ್ತೀರಾ ಅಂತ ಹೇಳಿ. ಅದೇ ಸೇಮ್ ವಿನ್ನರ್ಸ್ ಈ ಸಲನು ವಿನ್ ಆಗಿದ್ರೆ ಪಾರ್ಟಿ ಕೊಡೋದಂತವ್ರು ಟ್ರೋಫಿ ತಗೊಳ್ಳಿಕ್ಕಿಲ್ಲ. ಅದು ಕರೆಕ್ಟ್. Okay. ಇನ್ನೊಂದು ವಿಷಯ ಆಗ್ಬೇಕು ಈಗ ನಮ್ಗೆ. ಎಸ್. ನ್ಯಾಷನಲ್ ಲೆವೆಲ್ ಗೆ ಸೆಲೆಕ್ಟ್ ಆಗಿದ್ದಾರೆ, ಅವ್ರನ್ನೊಂದು ಫೆಲಿಸಿಟೇಟ್ ಮಾಡ್ಲಿಕ್ಕೆ ಇತ್ತು ಆಕ್ಚುಲಿ. Yes. ಸೊ ಅವ್ರನ್ನ ಫೆಲಿಸಿಟೇಟ್ ಮಾಡಿದ ನಂತರ ನಾವು ಸರ್ ಬಾಯಿಂದ ಒಂದ್ ಎರಡು ಮಾತನ್ನ ಕೇಳೋಣ. ಖಂಡಿತವಾಗ್ಲೂ, ಖಂಡಿತವಾಗ್ಲೂ. ಇಲ್ಲಿ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆದವರೆಲ್ಲ ಬನ್ನಪ್ಪ ಅಂದ್ರೆ ಎಸ್ ಸರ್, ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆದಂತಹ ಎಲ್ಲ ಪಾರ್ಟಿಸಿಪೆಂಟ್ಸ್ ನವರು ದಯಮಾಡಿ ಮುಂದೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಸೊ ವಿಲ್ ರೀಡ್ ಅಪ್ ದೇರ್ ನೇಮ್ಸ್. ದಟ್ ಈಸ್ ನ್ಯಾಷನಲ್ ಲೆವೆಲ್ಗೆ ನಾವು ಸೆಲೆಕ್ಟ್ ಮಾಡಿಸ್ತೇವೆ ಅಂತ ಹೇಳಿ. Okay. ಸೊ ಅದಕ್ಕೆ ಸಾಕ್ಷಿಯಾದಂತಹ ಒಟ್ಟು 5 ಜನ ಪಾರ್ಟಿಸಿಪೆಂಟ್ಸ್ ನಮ್ ಜೊತೆಗೆ ಇದ್ದಾರೆ, ತಂಡಗಳು ನಮ್ ಜೊತೆಗೆ ಇದಾವೆ. ಆದ್ರೆ ಇವರು ತುಂಬಾ ಸೀರಿಯಸ್ ಆಗಿ ತಗೊಂಡು ಈ ಆಟನ ಆಡಿ ನ್ಯಾಷನಲ್ ಲೆವೆಲ್ ತನಕ ಕೊಂಡೋಗಿದ್ದಾರೆ. ಈಗ ಸೆಕೆಂಡ್ ಚಾಲೆಂಜ್ ಆಲ್ರೆಡಿ ಹೇಳಿ ಆಗಿದೆ ಅವರು, 50,000 ಟಾರ್ಗೆಟ್ ಅಲ್ವಾ ಸರ್? 50,000 ಟಾರ್ಗೆಟ್ ಕೊಟ್ಟಾಗಿದೆ ಸರ್ ಅವರೇ. ನಾವು ಚಾಲೆಂಜ್ ಬಗ್ಗೆ ಹೇಳ್ತಾ ಇದ್ದೀವಿ. ಚಾಲೆಂಜ್ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ಲಾಸ್ಟ್ ಟೈಮ್ ಚಾಲೆಂಜ್ ಹಾಕಿದ್ರು, ನಾನು ಇರ್ಲಿಲ್ಲ ಲಾಸ್ಟ್ ಟೈಮ್ ಹೋಸ್ಟ್ ಮಾಡುವಾಗ, ಇವ್ರಿದ್ರು. ಸೊ ಇವ್ರಿರುವಾಗ ಚಾಲೆಂಜ್ ಹಾಕಿದ್ರಂತೆ ನಮ್ಮ ಟೀಮ್ ನ್ಯಾಷನಲ್ ಲೆವೆಲ್ ಹೋಗುತ್ತೆ ಅಂತ. ಸೊ ಈ ಸತಿ ನಾನ್ ನ್ಯಾಷನಲ್ ಲೆವೆಲ್ ಹೋಗ್ಬಿಟ್ಟಿದೆ. ಅದೇ ನಾಚೆ ಇದ್ದೀರಲ್ವಾ? ಅಲ್ಲ, ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುವ ಒಂದು ಚಾನ್ಸಸ್ ಇದೆ. ಅದೇ. ನನ್ನ ಬ್ಯಾಗ್ ಅಂತೂ ಪ್ಯಾಕ್ ಆಗಿದೆ. ನಿಮ್ಮನ್ನ ಕರೆತರ ಹೌದು ನೀವು sir, ಕರೆದ್ರೆ ಪಾರ್ಟಿಸಿಪೇಟ್ ನಾವು ಮಾಡ್ತೀರಾ, ಹೋಸ್ಟ್ ಮಾಡ್ತೀರಾ? Participation ಮಾಡ್ತೀವಿ. Yes, anyhow, we'll call upon the national level participants, those who have done. ಇವರದು 14 ಗಂಟೆಗಿಂತಲೂ ಜಾಸ್ತಿ ಪಾರಿವಾಳಗಳು ಹಾರಿದೆ. ಸೊ ಅವರನ್ನೀಗ ನಾವು ವೇದಿಕೆ ಕರೆದು ಸನ್ಮಾನಿಸ್ತಾ ಇದ್ದೇವೆ. ಐ ರಿಕ್ವೆಸ್ಟ್ ಆಲ್ ದ ಗೆಸ್ಟ್ ಮುಂದೆ ಬಂದು ಇವರಿಗೆ ಸನ್ಮಾನಿಸಬೇಕು. ಮೊದಲನೇದಾಗಿ ಅಜ್ಮಾನ್ ಶಿಯಾ ಉಲ್ಲಾಲ್ ದಯಮಾಡಿ ಮುಂದೆ ಬರಬೇಕು. ದಯಮಾಡಿ ವೇದಿಕೆಗೆ ಬನ್ನಿ. ಅಜ್ಮಾನ್ ಶಿಯಾ ಉಲ್ಲಾಲ್ ನ್ಯಾಷನಲ್ ಲೆವೆಲ್ ಅಲ್ಲಿ ಸೆಲೆಕ್ಟ್ ಆದ. ಕಂಗ್ರಾಚುಲೇಷನ್ ಬಡಿ, ಸ್ಮೈಲ್. ಆವಾಗದಿಂದ ಕಮ್ಮಿ ಏನು ಗೊತ್ತಾ ನಿಮ್ಮ ಮುಖದಲ್ಲಿ? ಸ್ಮೈಲ್ ಸರ್, ಸ್ಮೈಲ್ ಇರ್ಲಿ, ಖುಷಿ ಇರ್ಲಿ. ಜೋರಾದ ಚಪ್ಪಾಳೆ ಸರ್ ಬರಲಿ ಸರ್. ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆದದ್ದು ಒಂದು ಸಣ್ಣ ವಿಷಯ ಅಲ್ಲ. ಸೊ ಹಾಗಿರುವಾಗ ಖಂಡಿತವಾಗ್ಲೂ ರೌಂಡ್ ಆಫ್ ಅಪ್ಲಾಸ್. ಎಕ್ಸಾಕ್ಟ್ಲಿ. ಸರ್ ಎಲ್ಲ ಒಂದು ಫೋಟೋಗೆ ಕರೆಕ್ಟ್ ಆಗಿ ನಿಂತ್ರೆ, ಒಂದು ಫೋಟೋಗೆ ನೀವು ಕುತ್ಕೊಳ್ಳಿ ಸರ್. ಸರ್ ಕುತ್ಕೊಳ್ಳಿ, ಅರ್ಜೆಂಟ್ ಮಾಡಬೇಡಿ, ಕುತ್ಕೊಳ್ಳಿ. ಒಂದು ಫೋಟೋ ಚೆನ್ನಾಗಿ ಬರಲಿ. ಎಸ್ ಎಸ್, ಮುಖದಲ್ಲಿ ನಗು ಇರಲಿ. ಎಸ್, ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ಫಾರ್ ಅವರು ದ ತುಂಬಾ ನ್ಯಾಷನಲ್ ನರ್ವಸ್ ಲೆವೆಲ್. ಆಗಿದ್ದಾರೆ. ಅವ್ರನ್ನ ನಾವು ಜಾಸ್ತಿ ನರ್ವಸ್ ಮಾಡೋದು ಬೇಡ. ಸ್ಮೈಲ್ ಮಾಡಿ ಸರ್. ಎಸ್ ಸರ್. ಓಕೆ, ಕಂಗ್ರಾಚುಲೇಷನ್ಸ್. Up next we have PG Guys Pigeon Club Bengaluru. ಬನ್ನಿ 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 ಬನ್ನಿ. ಬನ್ನಿ ಬನ್ನಿ. ಎಸ್, PG Guys. PG Guys. ಪ್ಲೀಸ್ ಕಮಿಂಗ್ ಅಪ್ ನೆಕ್ಸ್ಟ್ ಇನ್ನೊಂದು ಕೂಡ ತಂಡ ಇದೆ. ಇವರ ಸನ್ಮಾನ ಆದ ನಂತರ ನಾವು ಕರೆತಾ ಇದ್ದೇವೆ. ಸೊ ನೆಕ್ಸ್ಟ್ ಗೆ ಬಂಗಾರ ಪಿಜನ್ಸ್ ಅವರು ರೆಡಿ ಆಗಿರ್ಬೇಕು. ಬಂಗಾರ ಪಿಜನ್ಸ್ ತಂಡದವರು ಬರ್ಲಿ, ಜೋರಾದ ಚಪ್ಪಾಳೆ. ಚೆನ್ನಾಗಿದೆ ಸರ್, ಸ್ಮೈಲ್ ಚೆನ್ನಾಗಿದೆ ನೋಡಿ. ಇವಾಗ ಫೋಟೋ ಚೆನ್ನಾಗಿ ಬರುತ್ತೆ ನೋಡಿ. ಎಸ್, ಕಮಿಂಗ್ ಅಪ್ ನೆಕ್ಸ್ಟ್ ಬಂಗಾರ ಪಿಜನ್ಸ್ ನಮ್ ಜೊತೆಗೆ ಇದ್ದಾರೆ. ಸೊ ಕಲ್ಪನೆ, ಎಸ್, ಬಂಗಾರ ಪಿಜನ್ಸ್ ಕಲ್ಪನೆ. ಅಲ್ಲಿ ನಿಂತು ಇದ್ದ ಅಲ್ಲ, ಕ್ಲಾಪ್ಸ್ ಕೊಡ್ರಿ, ಯಾಕೆ ನಿಂತಿದ್ದೀರಾ ಸುಮ್ಮನೆ? ಎಸ್, Up next we have HBT Tokkotu. HBT ತೊಕ್ಕೋಟು ಬರ್ಲಿ. Sir, smile please. Come on sir, congratulations. ಎಸ್, ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆದಂತಹ HBT ತೊಕ್ಕೋಟು, ಕಂಗ್ರಾಚುಲೇಷನ್ಸ್. ಅಂಡ್ ದ ಲಾಸ್ಟ್ ಒನ್ ದಟ್ ಈಸ್ IMI ಬಂದರ್. ಇದಾರಾ? ಎಸ್, ಈ ಕಡೆ ಬನ್ನಿ ಸರ್, ಈ ಕಡೆ. ಸರ್, ನ್ಯಾಷನಲ್ ತನಕ ಹೋಗಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ. ಬಟ್ ಲಾಸ್ಟ್ ಇಯರ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಾ? ಈ ವರ್ಷ ಹೊಸದಾಗಿ ಬಂದು ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದೀರಾ. ವಂಡರ್ಫುಲ್ ವಂಡರ್ಫುಲ್ ಅಚೀವ್ಮೆಂಟ್. ಪ್ಲೀಸ್ ಎಸ್, ಜೋರಾದ ಚಪ್ಪಾಳೆ ಕೊಡಿ ಅವರಿಗೆ.
ಸೊ ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಇದ್ದೇವೆ ನೀವೆಲ್ಲ ಒಂದು ಎದ್ದು ನಿಂತು ನಾವೀಗ ನಂಬರ್ 3 ಇಂದ ಸ್ಟಾರ್ಟ್ ಮಾಡ್ತೇವೆ. ಸೊ ಥರ್ಡ್, ಸೆಕೆಂಡ್, ದೆನ್ ವಿಲ್ ಗೋ ಫಾರ್ ಫಸ್ಟ್. First, of course. So first presenting Royal Generation Cup winners, and we start with third, alwa? ಹೌದು, Yes. ಒಟ್ಟಿಗೆ ಹೇಳುವ ಅಲ್ಲ? On the count of 3 to 1. Yes. On the count of 3, 2, 1. Pigeon lovers, Panemangaluru. Yes, Pigeon lovers, Panemangaluru. ಆಗದಿಂದ Back to third place. ಪಿಜನ್ ಮಂಗಳೂರು ಅಂತ. ಅವರ ಪಿಜನ್ ಲವರ್ಸ್ ಅವರ ಟೈಮಿಂಗ್ಸ್ ಎಷ್ಟು ಅಂತ ಹೇಳಿದ್ರೆ 9 ಗಂಟೆ ದಯವಿಟ್ಟು ಬನ್ನಿ ಸರ್. ಯಾರೆಲ್ಲ ಪಾರ್ಟ್ನರ್ ಇದ್ದಾರೆ ಅವರಿಗೆ ಬೇಜಾರಾಗ್ತಾ ಇದೆ ಒಬ್ಬರಿಗೆ. ಏನ್ ಸರ್ ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಸಾಹಿಬ್, ಶರೀಫ್, ಯೂನಸ್, ರಾಜ್, ಅಲ್ಲ ನಿಮ್ಗೆ ಫೋಟೋ ಫೋಬಿಯಾ ಇದೆಯಾ? ಅಲ್ಲ ಬನ್ನಿ ಬನ್ನಿ, ಹಲೋ ಎಲ್ಲ ಪಾರ್ಟ್ನರ್ಸ್ ಬನ್ನಿ. ಹಲೋ ಬಿಗಿನರ್ಸ್ ನವರು ಪಾರ್ಟಿ ಏ, ಕೊಡ್ತಾರೆ ಅಲ್ಲ ನಮ್ಮ ಟೀಮ್ ಅಪ್ಪ, ನೀವು ಮಾತಾಡ್ಬೇಡಿ. ಬಹಳ ಹುಷಾರಿದ್ದಾರೆ ಮಾರೆ ಬಿಗಿನರ್ಸ್ ನವರು ಅಶ್ಫಾಕ್, ಅಶ್ಫಾಕ್, ಉನೀಸ್, ಅಶ್ಫಾಕ್, ದಯವಿಟ್ಟು ಬನ್ನಿ. ಪಾರ್ಟರ್ಸ್ ಎಲ್ಲ ಬನ್ನಿ ಬನ್ನಿ ಬನ್ನಿ. ಬಿಗಿನರ್ಸ್ ಎಲ್ಲ ನಮ್ಮ ಸೈಡ್ ಬನ್ನಿ 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 ಬನ್ನಿ. ಆ ಪಾರ್ಟಿ ನಾವೆಲ್ಲ ಒಂದೇ ಟೀಮ್, ಅಲ್ವಾ ಹಾಗೆ ನಾವೆಲ್ಲ ಒಂದೇ ಟೀಮ್ ಸರ್. ನಾನು ಕೂಡ ಬಿಗಿನರೇ. ಏನಾದ್ರೂ ಸ್ವಲ್ಪ ಜಾಸ್ತಿ ಲೆವೆಲ್ ಅಲ್ಲಿ ಪಾರ್ಟಿ ಇದ್ರೆ ಸ್ವಲ್ಪ ನನಗೂ ಒಂದು ಕಾಲ್ ಕೊಡಿ, ಓಕೆ? ಅಲ್ಲ ಇದನ್ನ ಎತ್ಕೊಂಡು ಹೋಗಕ್ಕೆ ಇಷ್ಟವೇ ಬೇಕೇ ಬೇಕು. ಎಸ್, ಅಲ್ಲ ಇಲ್ಲ ಒಬ್ಬರದು ಕೆಲಸ ಅಲ್ಲ. ಖಂಡಿತವಾಗ್ಲೂ ಅತಿಥಿಗಳು ಇಲ್ಲಿದೆ ಟರ್ನ್ ಮಾಡಿ. ಓ ಅಲ್ಲಿದೆಯಾ? Yes. ಅದನ್ನ ಎತ್ಕೊಂಡು ಹೋಗಕ್ಕೂ ಜನ ಬೇಕೇ ಬೇಕು. ಎಸ್, ಐ ರಿಕ್ವೆಸ್ಟ್ ಆಲ್ ದ ಟೀಮ್ ಮೇಟ್ಸ್ ಅತಿಥಿಗಳಿಂದ ನಿಮ್ಮ ಪ್ರೈಸ್ ಅನ್ನು ಮಾಡ್ಕೊಳ್ಳೋದು. ಬನ್ನಿ ದಯವಿಟ್ಟು ಹಿಂದೆ ಹೋಗ್ಬಿಟ್ಟು ಅದನ್ನ ಎತ್ಕೊಂಡು ಕಿಚ್ಚಿ ಹಾರಾಡಿ ಎಲ್ಲ ಮಾಡಿ ಒಂದ್ಸತಿ. ಯಾರು ಮೇನ್ ಯಾರಾದ್ರೂ ತಗೊಳ್ಳಿ. ನೀವು ಯಾರು ತಗೊಳ್ಳಿಕ್ ರೆಡಿ ಇಲ್ಲ, ನಾನು ತಗೊಳ್ತೀನಿ. Yes, come on, congratulations. ಜೋರಾದ ಚಪ್ಪಾಳೆ ಕೊಡಿ for the third place, that is Pigeon lovers, ಪಾನೆಮಂಗಳೂರು. 9 ಗಂಟೆ 48 ನಿಮಿಷಗಳಷ್ಟು ಪಾರಿವಾಳ ಹಾರಿಸಿದಂತಹ ಕಂಗ್ರಾಚುಲೇಷನ್ ಗೈಸ್, ಕಂಗ್ರಾಚುಲೇಷನ್. ಸರ್ ಪಾರ್ಟಿ ಮರಿಬೇಡಿ, ಅಲ್ಲೆಲ್ಲ ಕುತ್ಕೊಳ್ಳಿ ನೀವು ಬೇಕಿದ್ರೆ. ಆಗ ಅವ್ರು ಎಷ್ಟು ಕೂಡ ಕಾಣ್ತಾರೆ. ಆಗ ಟ್ರೋಫಿನ ಇಡಿ, ನೀವೆಲ್ಲ ಕುತ್ಕೊಳ್ಳಿ. ಎಸ್ ಸರ್, ನೀವೆಲ್ಲ ನಿಂತ್ಕೊಳ್ಳಿ ಸರ್, ಅವ್ರಿಗೆ ಒಂದು ಫೋಟೋ ಸಿಗ್ಲಿ. ಪಾರಿವಾಳ ಹಾರಿಸಿದ್ರಲ್ಲಿ ಇಷ್ಟೊಂದು ಖುಷಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಹಾರಿಸ್ಲಿಕ್ಕೆ ಹೊರಟಿದ್ದೇವೆ. ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ಹಾರಿಸ್ತೀನಿ ಅಂತ ಹೇಳಿದ್ದು. Okay. Yes, coming up next, we are going for second. Second. How is it there? All Okay. right. Yes, coming up for the second prize on the count of 3, 2, 1. United HPCL Jogate. Yes, very good. Congratulations guys, congratulations. So ಸರ್, your ಯಾರು timing. ಬೇಕಾದ್ರೆ ಎಲ್ಲರನ್ನೂ ಕರೀರಿ ಸರ್. ನೀವು ಇಬ್ಬರೇ ಇರೋದು ಸರ್. ಪರವಾಗಿಲ್ಲ, ನೀವು ಕೂಡ ಸೇರ್ಕೊಳ್ಳಿ. ಪಾರ್ಟಿ ಬೇಕಲ್ವಾ? ಬರುದಿಲ್ಲ ಅಂತ ನಾನಿದ್ದೇನೆ ಸರ್ ಟೀಮಲ್ಲಿ, ಟೆನ್ಷನ್ ಮಾಡಿ. ಓಕೆ ಸರ್. Yes, second prize backed by United HPCL ಜೋಕಟ್ಟೆ. 10 ಗಂಟೆ 2 ನಿಮಿಷ ಇವರ ಪಾರಿವಾಳ ಹಾರಿದೆ. Yes, 10 ಜೋರಾದ ಗಂಟೆ ಚಪ್ಪಾಳೆ. 2 ನಿಮಿಷ. Yes, ನಾಟ್ ಬ್ಯಾಡ್. that 2 minutes might be a bigger thing. ಅಲ್ವಾ? Congratulations guys. Yes, thank you so much. ಅಲ್ಲ ಒಂದು ನಿಮಿಷ, ಇವರಿಗೆ ಕಪ್ಪು ಈಸಿಲಿ ಎತ್ಕೊಂಡು ಹೋಗಿ ಅಭ್ಯಾಸ ಆಗಿದೆಯಾ ಅಂತಲ್ಲ, ಟಕ್ ಅಂತ ಎತ್ಕೊಳ್ಳೋದು. ಏನಾದ್ರು ಮಾತಾಡ್ಲಿಕ್ಕಿದೆ ಸರ್? ಅಲ್ಲ ಒಂದು 2 ಏ ನೋಡಿ, ಪಾರ್ಟಿ ಕೊಡ್ತಾರಂತ ಹೇಳಿ ಈಗೆಲ್ಲ ಮಾಡ್ಲಿಕ್ಕಿಲ್ಲ, ಆಯ್ತಾ? ಈಗೆಲ್ಲ ಮಾಡ್ಲಿಕ್ಕಿಲ್ಲ. ಬಿಗಿನರ್ಸ್ಗೆ Okay, yes, come on. ಒಂದು ವೇದಿಕೆಗೆ ಹತ್ತಲಿಕ್ಕೆ ಅವಕಾಶ ಕೊಟ್ಟಂತ ನವಾಜ್ ಭಾಯ್ ಅವರಿಗೆ ಧನ್ಯವಾದ ಹೇಳ್ತೇನೆ. ಇದೊಂದು ಒಳ್ಳೆಯ ಒಂದು ವೇದಿಕೆ ಆಗಿದೆ. ನೆಕ್ಸ್ಟ್ ಟೈಮ್ ನೀವು ಉಂಟಲ್ಲ ರಾಯಲ್ಗೆ ಹೋಗ್ಬೇಕಂತ ಅದಕ್ಕೆ ಟ್ರೈ ಮಾಡಿ. ನನ್ನ ಟೀಮಿಗೆ ಬರ್ತಾರೆ, ನನ್ನ ಟೀಮಿಗೆ ಬರ್ತಾರೆ. ಅಫ್ಕೋರ್ಸ್ ಅವರು ಪಾರ್ಟಿ ಹಲೋ, ಕೊಡಬೇಕಾಗುತ್ತೆ. ಎಕ್ಸ್ಕ್ಯೂಸ್ ಮೀ, ಹೇಳಿರೋದು ಅಷ್ಟೇ. ಕಂಗ್ರಾಚುಲೇಷನ್. Yes, now it's the time for winners. All right. So winners. ಜಾಸ್ತಿ ಲೇಟ್ ಮಾಡೋದು ಬೇಡ, ಅವರೆಲ್ಲ ನಮ್ಮ ರುಬ್ಬಿ ತಿಂತಾರೆ. Yes. ಲೆಟ್ಸ್ ಗೋ ವಿತ್ 3, 2, 1. That is 3 stars Paragipete. Congratulations guys. So ಇವರ ಪಾರಿವಾಳ 11 ಗಂಟೆ 41 ನಿಮಿಷ ಹಾರಿದೆ. Near to 12 hours. Congratulations sir. ಬನ್ನಿ. Yes. ಎಲ್ಲರನ್ನ ವಿಲಿಕೋರು ಬೇಗ. Yes. Come on. ಹೇಗೆ ಎಲ್ಲ ಕ್ರೌಡ್ ಖಾಲಿ ಆಗುತ್ತಾ? ಈಚೆನೆ ಬರುತ್ತೆ. ಬರ್ಲಿ ಜೋರಾದ ಚಪ್ಪಾಳೆ. ಸೊ ಇವನ್ನೆಲ್ಲ ರೆಫ್ರಿ ಅವರ
ಎಸ್ ಮತ್ಯಾರು ಜೋರಾದ ಚಪ್ಪಾಳೆ ರೆಫ್ರಿ ಅವರಿಗೆ ಕೊಡಿ 11 ಗಂಟೆ ಅಂತ ಮಾರೆ. ಎಸ್ 3 ಸ್ಟಾರ್ ಫರಂಗಿಪೇಟೆ. ಸೊ ನಮ್ಮ ಊರಿಗೆ ಸ್ವಲ್ಪ ಹತ್ರದವರು. ಸೊ ನಮ್ಮ ಊರ್ ಕಡೆಯಿಂದಲೇ ನಿಮ್ದೆಲ್ಲ ಪಾರ್ಟಿ ಎಲ್ಲ ಸ್ಟಾರ್ಟ್ ಆಗ್ಲಿ. ಓಕೆ ಎಸ್ ಎಕ್ಸ್ಕ್ಯೂಸ್ ಮೀ, ಪಾರ್ಟಿ ನನಗೆ ಕೊಡ್ಲಿಕ್ಕೆ ನಿಮಗೆ ಅಲ್ಲ ಬಟ್ ನಮ್ಮ ಊರಿಗೆ ಹತ್ರ ಅವರು ಅದಕ್ಕೆ. ಬನ್ನಿ ಸರ್, ಯಾರದು? ಬನ್ನಿ 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 ಬನ್ನಿ. ಹಾ. ಓ ಚೋಟ ಚೇತನ್ ಬನ್ನಿ. ಫ್ಯೂಚರ್ ತಾನೆ. ಎಸ್ ಬನ್ನಿ. ಅಲ್ಲ ಇವರು ಪಾರಿವಾಳ ಹಾರಿಸ್ತಾರ? ಸರ್ ನನಗೆ ಆಗ್ತಾ ಇಲ್ಲ ಇದು. ಪಾರಿವಾಳ ಹಿಡಿತಾರೆ ಲಾಸ್ಟ್. ಅಲ್ಲ ಹಿಡಿತಾನ? ಓ ಕರೆಕ್ಟ್ ನೋಡಿ. ಅಲ್ಲ ನಾನು ಅದನ್ನೆಲ್ಲ ನಿಮ್ಮ ಹತ್ರ ಕೇಳ್ತೇನೆ, ಮಾತಾಡ್ತೇನೆ. ಮೊದಲು ಪ್ರೈಸ್ ತಗೊಂಡು ಬನ್ನಿ. ಕಾಂಗ್ರಾಚುಲೇಷನ್ ಮದುವೆ. ಜೋರಾದ ಚಪ್ಪಾಳೆ. Yes, can we have a round of applause for the winners? That is 3 star ಫರಂಗಿಪೇಟೆ. ಅಲ್ಲ ಸರ್, ಎದ್ಲಿಕ್ಕೆ ಇನ್ನೊಂದು 4 ಜನ ಬೇಕಾಗ್ಬೋದು. ಎದುರು ಹೋಗಿ ಸರ್, ಎಲ್ಲ ಎದುರು ಹೋಗಿ. ಒಂದು ಜೋರಾದ ಬೊಬ್ಬೆ ಹಾಕ್ಬೇಕಪ್ಪ ಎಲ್ಲರೂ. ವಂಡರ್ಫುಲ್. ಅಲ್ಲ ಸೀಲಿಂಗ್ ಮೇಲೆ ಹೋಗ್ಬಿಡ್ತೀವಿ. ಅದೇ ಅಷ್ಟು ಚೆನ್ನಾಗಿ. ನಮ್ಮ ಟೀಮ್ ಅವರು ಒಂದೆರಡು ಮಾತಾಡ್ಲಿಕ್ಕಿದೆ. ಒಂದ್ ನಿಮಿಷ ಇಲ್ಲ ಮಾತಾಡ್ಲಿಕ್ಕೆ. ಸರ್ ಅಲ್ಲಿ ಅವನ್ ಕಾಲಿಗಿದ್ದಾನೆ, ಕೈಗಿದ್ದಾನೆ, ಪಾರಿವಾಳ ಹಿಡಿತಾನೆ ಅಂತ ಹೇಳ್ತಾ ಇದ್ರಿ. ಅವನೇ ಮಾತಾಡ್ತಾನ? ಓಕೆ. ಅಲ್ಲ ಸರ್, ನೀವು ಮಾತಾಡಿ ಸರ್, ಮಾತಾಡಿ ಸರ್. ಫರಂಗಿಪೇಟೆ ಕಮ್ ಆನ್. ಎಸ್ ಇದೊಂದು ಚಾನ್ಸ್ ಮಾಡಿ ಕೊಟ್ಟಂತ ನಮ್ಮ ನವಾಜ್ ಭಾಯ್ ಅವರಿಗೆ ಧನ್ಯವಾದ. ಈ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಿದ್ದೇನೆ. ಅವರೊಂದು ಚಾನ್ಸ್ ಕೊಟ್ಟಿದ್ದಾರೆ. ಇನ್ನು ಇದು ರಾಯಲ್ ಜನರೇಷನ್ ಕಪ್ ನೆಕ್ಸ್ಟ್ ಸೇರುವವರು ಇದೊಂದು ತುಂಬ ಒಳ್ಳೆ ಚಾನ್ಸ್ ಇದ್ದಾಗೆ. ಓಕೆ ಅಷ್ಟೇ. ಆಕ್ಚುಲಿ ಒಳ್ಳೆ ವಿಷಯ ಏನಂದ್ರೆ ಇಲ್ಲಿ ಯಾರೆಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಬಂದಿದ್ದಾರೆ ಇವರೆಲ್ಲ ನೆಕ್ಸ್ಟ್ ರೋಲಿಂಗ್ ಕಪ್ ಗೆ ಸೆಲೆಕ್ಟ್ ಆಗಿದ್ದಾರೆ. ವಂಡರ್ಫುಲ್ ಸರ್ ಮೆಲ್ಲ ಬತ್ತೋಗ್ಬೋದು, ಮೆಲ್ಲ ಹಿಡ್ಕೊಂಡು ಹೋಗಿ. ಕಂಗ್ರಾಚುಲೇಷನ್ ಫಾರ್ ಆಲ್ ದ ವಿನ್ನರ್ಸ್. ಥ್ಯಾಂಕ್ ಯು ಸೋ ಮಚ್. ಇವಾಗ ನಿಮ್ಮ ಡಿಪಾರ್ಟ್ಮೆಂಟ್ ಸರ್. ಈಗ ನಮ್ಮ ಡಿಪಾರ್ಟ್ಮೆಂಟ್ ಅವರದ್ದು ನೋಡಿಕೊಳ್ಳಿ. ಥರ್ಡ್ ಪ್ಲೇಸ್ ಗೋಸ್ ಟು ರಮೀಸಾ ರಹೀಮ್ ಬೇಗ್ರೆ. ಬನ್ನಿ ನೋಡಿ, ಅವರೆಲ್ಲ ಕರಿಬೇಕಾ? ಪ್ರೈಸ್ ತಗೊಳ್ಳಿಕ್ಕೆ ಓಡಿ 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 ಬರಬೇಕು. ಬನ್ನಿ 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 ಅಂತ. ಇದೆಲ್ಲ ನನ್ನ ತಂಡ. ಆಕ್ಚುಲಿ ಇದು ಟೈಮಿಂಗ್ ಬಂದ್ಬಿಟ್ಟು 12 hours 50 minutes. ಸರ್ ಈ ಫೇಸ್ ಅನ್ನು ಲಾಸ್ಟ್ ಇಯರ್ ನೋಡಿದೆ ನಾನು. ಸರ್ ನೀವು ಪಾರ್ಟಿ ಸಲ ಕೊಡ್ಲೇಬೇಕು ಸರ್, ಏನಾಗ್ಲಿ ಅಲ್ವಾ? ನಿಮ್ ನಗುವಲ್ಲೇ ಹೇಳ್ತಾ ಇದ್ದಾರೆ ಅವರು, ಬಾರಿ ಒಂದು ಹೆಮ್ಮೆಯಲ್ಲಿದ್ದಾರೆ ಅವರು. ಎಸ್ ಸರ್, ಪಾರ್ಟಿ ಪಕ್ಕ ಅಲ್ವಾ? ಪಾರ್ಟಿ ಪಕ್ಕ ಅಲ್ವಾ? ಎಸ್ ತಗೊಳ್ಳಿ, ಟ್ರೋಫಿ ತಗೊಳ್ಳಿ ಪ್ಲೀಸ್. ಎಸ್ ಕಂಗ್ರಾಚುಲೇಷನ್ಸ್ ಫಾರ್ ದ ಥರ್ಡ್ ವಿನ್ನರ್. 12 ಗಂಟೆ 53 ನಿಮಿಷ ಇವರ ಟೈಮಿಂಗ್ ಅಲ್ಲ? 12 ಗಂಟೆ 53 ನಿಮಿಷ, ನಿಯರ್ ಟು 13 hours. ಸರ್ ಹಾಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಲ್ಲ. ನಿಲ್ಲಿ ಸರ್, ಕಪ್ಪೆಲ್ಲರೂ ಎತ್ತಾರೆ, ಮೈಕ್ ಎತ್ತಿ ಒಂದೆರಡು ಮಾತಾಡ್ಬೇಕಲ್ವಾ ಸರ್? ಎಸ್ ಮಾಲೆ ಯಾರಿಗೆ ಹಾಕಿದ್ದು? ಅವ್ರು ನೋಡಿ ಅಲ್ಲಿ. ಅರ್ಥ ಆಯ್ತಾ? ಮೈಕ್ ಇಟ್ಕೊಂಡ್ರೆ ಎಲ್ಲ ಇಬ್ಬರದೊಂದು ಹ್ಯಾಪಿನೆಸ್ ನೋಡಿ. ಇವರಿಗೆ ಜೋರಾದ ಚಪ್ಪಾಳೆ ಬರಲಿ. ಹ್ಯಾಪಿನೆಸ್ ಎಷ್ಟು ಜೋರಾದ ಖುಷಿಯಲ್ಲಿ. ಪಾರ್ಟಿ ಅವಾಗ ಬನ್ನಿ 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 ಬನ್ನಿ, ಬೇಗ 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 ಬೇಗ. ಇಲ್ಲಿ ಕೇಳಿ ಮಾರೆ, ಪಾರ್ಟಿದು ಡೇಟ್ ಹೇಳ್ತಾ ಇದ್ದಾರೆ ಅವರು. ಎಸ್ ಯಾವಾಗ ಸರ್ ಪಾರ್ಟಿ? ಇವತ್ತೇ ಮಾಡುವ. ಅದು ಇವತ್ತು ಬೇಡ ಸರ್, ಇವತ್ತು ಆಲ್ರೆಡಿ ಕಂಪ್ಲೀಟ್ ರೆಡಿ ಆಗಿದೆ. Yes, going on next for the second prize. On the count of 3, 2, 1. PG Arman Begre. 13 hours 05. ಬನ್ನಿ PG Arman. Dixon, ಆ ಕಪ್ ನನಗಿಂತ ಉದ್ದ ಇದೆಯಾ? ಎಷ್ಟು ಚೆನ್ನಾಗಿದೆ, ವಂಡರ್ಫುಲ್ ಆಗಿರುವಂತಹ ಕಪ್ ಅದು ಆಕ್ಚುಲಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಎಲ್ಲಿದ್ದಾರೆ PG Arman? ಬನ್ನಿ ಬೇಗ ಬನ್ನಿ. ಇಡೀ ತಂಡ ಬರಬೇಕು ದಯವಿಟ್ಟು. ದಯಮಾಡಿ PG ಗೈಸ್ ಬೆಂಗ್ರೆ ಇದರ ಅಧ್ಯಕ್ಷರಾದಂತಹ ರಫೀಕ್ PG ಅವರು ಬರಬೇಕು. ದಯಮಾಡಿ ರಫೀಕ್ PG ಅವರು ಪ್ಲೀಸ್. ನೋಡಿ ಸರ್, ಅವರೇ ನಿಮ್ಮನ್ನ ಕರೀತಾ ಇದ್ದಾರೆ, ಬನ್ನಿ ಸರ್. ಓಕೆ ಅವರು ತುಂಬಾ ಸ್ಟೇಜ್ಗೆ ಸ್ವಲ್ಪ ನಾಚಿಕೆನ ಅಂತಲ್ಲ, ಸ್ಟೇಜ್ ಬರ್ಲಿಕ್ಕೆ ಇರ್ಬೋದೇನೋ ಗೊತ್ತಿಲ್ಲ. ಕೆಲವರಿಗೆ ಮೈಕ್ ಹಿಡಿದ್ರೆ ಜ್ವರ ಬರುತ್ತೆ, ಕೆಲವರಿಗೆ ಸ್ಟೇಜ್ ಬಂದ್ರೆ ಜ್ವರ ಬರುತ್ತೆ. ನಮ್ಗೆ ಯಾವ್ದು ಬರಲ್ಲ, ಸ್ಟೇಜ್ ಮೇಲೆ ಮೈಕ್ ಇಟ್ಕೊಂಡು ಮಾತಾಡಿದೆ ಕೆಲಸ. ಕಂಗ್ರಾಚುಲೇಷನ್ ಸರ್.
ಇವರ ಪಾರಿವಾಳ ಸರಿಸುಮಾರು 13 ಗಂಟೆ 5 ನಿಮಿಷ ಹಾರಿದೆ. ಹೌದು, ಯಾರ ಹತ್ರ ಮಾತಾಡ್ಸುವ? ಸೊ ಇದರಲ್ಲಿ ಅವ್ರ ಹತ್ರ ಮಾತಾಡ್ಸ್ಬೇಕಾ? ಅವ್ರು ಒಳ್ಳೆ ಮಾತಾಡ್ತಾರ? ಹಾಗಾದ್ರೆ ನಮ್ಮ MC ಸ್ಟೀಲ್ ಆಗತ್ತ ಅಂತಲ್ವಾ? ಕೇಳ್ತೀನಿ ಇವಾಗ. ಸರ್ Second ಎಲ್ಲ ಸರ್ place. ಸ್ವಲ್ಪ ಹಿಡ್ಕೊಳ್ಳಿ ಸರ್, ಹೋಗಿ ಸರ್. ಏನ್ ಸರ್ ನೀವು? ಸರ್ ಬನ್ನಿ ಸರ್, ಕೆಳಗಡೆ ಬನ್ನಿ ಬನ್ನಿ. ಸರ್, ಬನ್ನಿ ಕೆಳಗಡೆ ಬನ್ನಿ, ಮೈಕ್ ಕೊಡಿ ನಿಕ್ಸನ್ ಅವರೇ. Yes. ಮಾತಾಡ್ಲಿ ಅವರು. ಓಕೆ, ಸೊ ಹೇಗೆ ಅನಿಸ್ತಾ ಇದೆ? ಸೊ ವಂಡರ್ಫುಲ್ ಆದಂತ ಅಪಾರ್ಚುನಿಟಿ ಕೂಡ ಇವ್ರಿಗೆ ಸಿಗ್ತಾ ಇದೆ. ಅಂಡ್ ದ ವಿನ್ನರ್ ಆನ್ ದ ಕೌಂಟ್ ಆಫ್ 3, 2, 1 ಸಮನ್ ಸಾಜಿ. ಬನ್ನಿ 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 ಬನ್ನಿ. ಎಸ್, ಜೋರಾದ ಚಪ್ಪಾಳೆ. 15 ಗಂಟೆ. What? 15 ಗಂಟೆ. ಈ ಟ್ರೋಫಿ ಅಂತೂ ಪಕ್ಕ ನಿಮ್ಗಿಂತ ಜಾಸ್ತಿ ಉತ್ತರ ಇದೆ. ಕರೆಕ್ಟ್. 15 ಗಂಟೆ. ಕಂಗ್ರಾಚುಲೇಷನ್. 13 ನಿಮಿಷ. ನಾಟ್ ಅ ಬ್ಯಾಡ್ ಥಿಂಗ್. 15 ಗಂಟೆ. ಜೋರಾದ ಚಪ್ಪಾಳೆ ಬರಲಿ. ಲಾಸ್ಟ್ ಇಯರ್ ಕೂಡ ಇವರು ವಿನ್ನರ. ಬೀಟ್ ಮಾಡ್ರಿ, ಆಗ್ತಾ ಇಲ್ವಾ? ನೆಕ್ಸ್ಟ್ ಇಯರ್ ಕೂಡ ಇವರು ವಿನ್ ಆಗ್ಬೋದು, ಹೇಳಕ್ಕಾಗಲ್ಲ. ಓ ಟ್ರೋಫಿ ಎತ್ಕೊಳ್ಳಿ ಟ್ರೋಫಿ. ಆದ್ರೆ ಲಾಸ್ಟ್ ಇಯರ್ ಇವರ ಟೈಮಿಂಗ್ ಏನಿತ್ತು ನೆನಪಿದೆ ನಿಮಗೆ? ನಾನು ಆಕ್ಚುಲಿ ಇದರಲ್ಲಿ ಅಷ್ಟೇ ನೀವು ಅವ್ರ ಹತ್ರ ಮಾತಾಡ್ತೀನಿ ನಾನು. ಎಸ್ ಸರ್, ಫಸ್ಟ್ ಸರ್ ಒಂದ್ ನಿಮಿಷ. ಲಾಸ್ಟ್ ಇಯರ್ ನಿಮ್ ಟೈಮಿಂಗ್ ಎಷ್ಟಿತ್ತು? ನೀವೇ ವಿನ್ ಅಂತ ಗೊತ್ತಾಯ್ತು. ಲಾಸ್ಟ್ ಟೈಮ್ 15-25. ಓ, ಈ ಸತಿ ಸ್ವಲ್ಪ ಕಮ್ಮಿ ಆಯ್ತು. ಸ್ವಲ್ಪ ಕಡಿಮೆ. ಬಟ್ ಪರವಾಗಿಲ್ಲ, ವಿನ್ ಅವರೇ ಆದಲ್ವಾ? ವಿನ್ನರ್ ಅವರೇ ಆಗಿದ್ದಾರೆ ಸರ್. ಲಾಸ್ಟ್ ಇಯರ್ ಪಾರ್ಟಿ ಬಾಕಿ ಇದೆ. ಯಾವಾಗ ಪಾರ್ಟಿ ಕೊಡ್ತೀರಾ ಅದು ಫಸ್ಟ್ ಹೇಳಿ. ಹೌದು, ಪಾರ್ಟಿ ಬಿಡಿ. ಅಲ್ಲಲ್ಲ, ಅದು ರನ್ನಿಂಗ್ ಅಲ್ಲಿ ಮತ್ತೆ ಕವರ್ ಮಾಡುವ. ಸರ್ ಅದು ಎಕ್ಸ್ಪೀರಿಯನ್ಸ್ ನಾನು ಕೇಳ್ತಾ ಇದ್ದಲ್ಲ ಅವಾಗ, ಪಾರಿವಾಳ ಮಾಡಿಸಿ ಎಂದ್ರೂ ಬೇರೆ ಪಲ್ಕ ಬರೋರು ಎಂತ ಅವಲ್ಲ ಎಲ್ಲ ನಗಲಂಗ. ಕಮಾನ್. ಎಸ್ ಸರ್, ನಾನು ಹೇಳ್ಬೇಕಾದ್ರೆ ಸರ್, ನಾನು ಆ ದಿನವೇ ಹೇಳಿದ್ದೆ, ನಾವು ಶೂಟ್ ಮಾಡ್ಲಿಕ್ಕೆ ಹೋಗಿದ್ವಿ ನಮಗುಳ್ಳ ಕ್ರೂ ಎಲ್ಲ. ಸೊ ನಾನು ಆ ದಿನನೇ ಹೇಳಿದ್ದೆ ನಿಮ್ಗೆ ಪ್ರೈಸ್ ಗ್ಯಾರಂಟಿ ಸಿಗುತ್ತೆ ಅಂತ. ಸೊ ಇದು ನಮ್ಮ ಲಕ್ಕಿಂದ ಪಾರಿವಾಳ. ವಿಜಯ ಸಂಧ್ಯಾ ಬಂದಿದ್ದಾರೆ. ಸೊ ವಿಜಯ ಸಂಧ್ಯಾ ಬಂದಿದ್ದಾರೆ, ಹಾಗಾದ್ರೆ ಪ್ರೈಸ್ ಸಿಗ್ಲೇಬೇಕಂತ ಹೇಳಿ ಸಿಕ್ಕಿರೋದು ಪ್ರೈಸ್ ಆಗಿ. ಸೊ ಮೀನುವೆಲ್ ನಾನು ಹೇಳೋದು ಅದೊಂದು ನಾನು ಅನುಭವಗಳನ್ನು ಹೇಳಿ ಪ್ಲೀಸ್. ಹಾ ಹೇಳಿ. ನಮ್ದು ಅಲ್ತಾಫ್ ಮತ್ತೆ ಸನವಾಜ್ ಇದ್ದಾರೆ, ನಮ್ಮ ರೈಟ್ ಮತ್ತೆ ಲೆಫ್ಟ್. ನಾವು ಚೈಲಾಂಜಲ್ಲಿ ಆಡಿದ್ದೇವೆ. ಈ ವರ್ಷ ಸಹ ನಮಗೆ ಬೇಕು ಅಂತ ಟ್ರೋಫಿ. ನಮ್ಮ ನವಾಜ್ ಬಾಯ್ ಟ್ರೈನಿಂಗ್ ಹೇಳಿದ್ರು ತುಂಬಾ ಉಂಟು. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ನಾನು ಸುಮ್ಮನೆ ಕಲ್ಲಾಕಿದ್ದು ನೀವೆಲ್ಲ ಮಾತಾಡಿ ಅಂತ. ನೆಕ್ಸ್ಟ್ ಇಯರ್ ಕೂಡ ಅವರೇ ವಿನ್ ಆಗಲಿ ಅಂತ. ಎಸ್, ಕಂಗ್ರಾಚುಲೇಷನ್ಸ್. ಬಿಡಬೇಡಿ, ನೆಕ್ಸ್ಟ್ ಇಯರ್ ಬಿಡಬೇಡಿ ಆಯ್ತಾ? ಸಾಜಿ. ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ಇಷ್ಟೊತ್ತು ನಿಲ್ಸಿದೀವಿ ನಾವು, ದಯವಿಟ್ಟು. ಅಂಡ್ ಒನ್ ಮೋರ್ ರಾಯಲ್ ಚಾಂಪಿಯನ್ ಆಫ್ ಚಾಂಪಿಯನ್ ರಾಯಲ್ ರೋಲಿಂಗ್ ಕಪ್ ಇನ್ನು ಬಾಕಿ ಇದೆ. ಓಕೆ, ನನಗೆ ಕೊಡ್ತಾ ಇದ್ದೀರಾ? ಇದು ಸಿಗ್ತಾ ಇದೆ ಕಂಟಿನ್ಯೂಸ್ ಆಗಿ. ಯಾರು ವಿನ್ನರ್ ಆಗ್ತಾರೆ, ಚಾಂಪಿಯನ್ ವಂಡರ್ಫುಲ್ ಆದಂತಹ ಟ್ರೋಫಿ ಇದು. ಇನ್ನೊಂದು ವರ್ಷ ಯಾರು ಪುನಃ ಚಾಂಪಿಯನ್ ಆಗ್ತಾರೆ ಅವರಿಗೆ ಹೋಗುತ್ತೆ. ಇಟ್ ಇಸ್ ಅ ರೋಲಿಂಗ್ ಕಪ್. ಓಕೆ, ಸೊ ಕಂಗ್ರಾಚುಲೇಷನ್ ಗೈಸ್, ಡಬಲ್ ಧಮಾಕ. ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಸಮನ್ ಸಾಜಿ ಅವರಿಗೆ. ರಾಯಲ್ ರೋಲಿಂಗ್ ಕಪ್ ಇದರ ಮತ್ತೊಮ್ಮೆ ಈ ಕಪ್ ಅವರ ಕೈಗೆ ಎಂತ ಹಾರ್ಡ್ ಇರ್ಬೋದು. ಬೈ ಒನ್ ಗೆಟ್ ಒನ್ ತರ. ಬೈ ಒನ್ ಗೆಟ್ ಒನ್ ಮ್ಯಾಮ್. ಎಸ್, ಜೋರಾದ ಚಪ್ಪಾಳೆ ಬರಲಿ. ಕಮ್ ಆನ್. ಎಸ್ ಲೇಡೀಸ್ ಎಲ್ಲರೂ ಕಂಗ್ರಾಚುಲೇಷನ್. ಇವಾಗ ಹೇಗೆ ಅನಿಸ್ತಾ ಇದೆ ಸರ್? ಎರಡೆರಡು ಕಪ್ ಎತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ, ಅದು ಅರ್ಥ ಆಗುತ್ತೆ. ಗೊತ್ತು ಹಾಕೊಂಡು ಹೋಗ್ಲಿ ಅಂತ. ಅಭ್ಯಾಸ ಆಗಿದೆ ಅಂತೆ, ಅಭ್ಯಾಸ ಆಗಿದೆ ನೋಡಿ, ಅವರಿಗೆ ಅಭ್ಯಾಸ ಆಗಿದೆ ಅಂತೆ. ನೆಕ್ಸ್ಟ್ ಇಯರ್ ಕೂಡ ಅಭ್ಯಾಸ ಮಾಡಿಸ್ತೀರಾ? ಇಲ್ಲ, ಯಾರು ಬಿಟ್ಟು ಕೊಡ್ಲಿಕ್ಕಿಲ್ಲ. ಖಂಡಿತವಾಗಿ ಎಲ್ಲರೂ ಟಕ್ಕರ್ ಕೊಡ್ತೀರಲ್ವಾ ನೆಕ್ಸ್ಟ್ ಇಯರ್? ಅದು ಅದಕ್ಕೆ ನಾಚಿಕೆ ಜಾಸ್ತಿ ಆಗ್ತದ, ನಾನು ಪಾತಿರೋ ಜನ. ಒಂದು ವಿಷಯ ನಾನು ಹೇಳದ್ ಮರ್ತು. ಸರ್ ಒಂದ್ ನಿಮಿಷ ಸರ್, ನಾವಿಬ್ರು ಇನ್ನೂ ಬದುಕಬೇಕು. ಒಂದ್ ನಿಮಿಷ. ಸಾರಿ, 2 ವರ್ಷಗಳಿಂದ ರಾಯಲ್ ರೋಲಿಂಗ್ ಕಪ್ ಅನ್ನು ಕೊಂಡೋಗ್ತಾನೆ ಇದ್ದಾರೆ. ಸೊ ಇದಕ್ಕೋಸ್ಕರ ತುಂಬಾ ಜನರು ಕಾಯ್ತಾನೂ ಇದ್ದಾರೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಇಯರ್ ಅಲ್ವಾ? ಎಸ್, ಸೊ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಎಸ್, ಜೋರಾದ ಚಪ್ಪಾಳೆ ಬರಲಿ.